ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಭಗವಂತ ಕರ್ಮವನ್ನು ನಡೆಸುವಲ್ಲಿ ತನ್ನದೇ ಆಗಿರತಕ್ಕ ಕೆಲಸ ಮಾಡಬೇಕು, ಉಳಿದವರದ್ದು ಕೆಲಸ ಮಾಡಬಾರ್ದು ಅಂತ ಹೇಳಿದ. ಫಲ ಕೊಡುವಲ್ಲಿ ಅದು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಕೃಷ್ಣನ ಇರಾದೆ. ಯಾಕೆ ಅಂದರೆ ಸೃಷ್ಟಿತಂತ್ರಕ್ಕೆ ವಿರುದ್ಧ. ಅವನು ಇಡೀ ಜಗತ್ತನ್ನು ನಿರ್ಮಾಣಗೊಳಿಸಿದವ. ಆ ಸೊತ್ತುಗಳ ಉಪಯೋಗಕ್ಕೆ ವ್ಯಕ್ತಿಗಳನ್ನು ತಂದವ. ಯಾವ ಬಗೆಯಿಂದ ವ್ಯಕ್ತಿಗಳನ್ನು ತರಬೇಕು ಎನ್ನುವುದು ಪರಿಪೂರ್ಣವಾಗಿ ಗೊತ್ತಿರುವುದು ಅವನಿಗೆ ಮಾತ್ರ. ಇದನ್ನು ಕರ್ಮದ ಚೌಕಟ್ಟಿನಲ್ಲಿ ಕೃಷ್ಣ ನೆನಪಿಸಿಕೊಂಡಿದ್ದಾನೆ. ಏನ ಸರ್ವಮಿದಂ ತತಂ ಹೇಳಿಕೊಂಡು ಯಥಪ್ರವೃತ್ತಿರ್ಭೂತಾನಾಂ ಅಂತ ಪ್ರತಿಯೊಂದು ವ್ಯಕ್ತಿಗಳ ವಸ್ತುಗಳ ನಿಯಂತ್ರಣ ದೇವರ ಕೈಯಲ್ಲಿದೆ. ಅವನಿಗೆ ಅದರದ್ದು ವಿಷಯ ಗೊತ್ತಿದೆ. ಜೀವನಿಗೆ ಎಲ್ಲಿ ಬರಬೇಕು, ಯಾವ ದೇಹವನ್ನು ಹೊತ್ತುಕೊಳ್ಬೇಕು, ಯಾವ ಕರ್ಮವನ್ನು ನಡೆಸಬೇಕು, ಏನು ವಸ್ತುಗಳನ್ನು ಉಪಯೋಗಿಸಬೇಕು ಎನ್ನುವುದು ಪರಿಪೂರ್ಣವಾಗಿ ಗೊತ್ತಿಲ್ಲ. ಇವತ್ತು ಗೊತ್ತಿದೆ ಅಂತ ಹೇಳಬಹುದು, ನಿನ್ನೆದ್ದೇನು ಅಂತ ಗೊತ್ತಿಲ್ಲ. ಅದು ಮುಂದರಿಕೆಯೋ, ಅದು ಬಾಧಕವೋ, ಅದು ಹಿಂಜರಿಕೆಯೋ ಗೊತ್ತಿಲ್ಲ. ನಾಳೆಗದು ಉಪಯೋಗಕ್ಕೆ ಬರುತ್ತೋ ಖಂಡಿತ ಗೊತ್ತಿಲ್ಲ. ಹಾಗಾಗಿ ಈ ಹಂತದಲ್ಲಿ ಕೃಷ್ಣ ಹೇಳಿಕೊಂಡಿದ್ದ, ಈಗ ಅವನಿಗೆ ಏನು ಇದೆಯೋ ಅದನ್ನು ಮುಂದುವರಿಸಲಿ ಅಂತ ಇಷ್ಟೇ. ಅದು ತಪ್ಪಿದ್ದರೆ ನಿನಗೆ ಸಂಬಂಧ ಇಲ್ಲ ಅಂದ. ವಿಗುಣಃ ಸನ್ನಪಿ, ತಪ್ಪಿದ್ದರೂ ಇನ್ನೊಬ್ಬರದ್ದು ಮಾಡುವುದಕ್ಕಿಂತ ನೀನು ಇದರಲ್ಲಿ ಮುಂದುವರಿಸು, ನಾನು ಇಷ್ಟಪಡುತ್ತೇನೆ ಅಂತ ಹೇಳಿ ದೋಷದ ಬಗ್ಗೆ ಯೋಚನೆ ಮಾಡಬೇಡ, ಶಾಸ್ತ್ರಕ್ಕೆ ನೀನು ಒತ್ತು ಕೊಡು ಅಂತ ಹೇಳಿದ್ದ. ಅದರ ಸಹಜವಾದ ವಸ್ತುವನ್ನು ಈಗ ಮುಂದುವರಿಸಿ ಹೇಳುತ್ತಾನೆ. ಮಾಡಿದರೆ ಏನು ಸಿದ್ಧಿ ಆಗುವುದಿಲ್ಲ ಎನ್ನುವ ಮಟ್ಟಿಗೆ ನಾವು ಸಂತೋಷ ಪಡಲೇ ಕೇಳಿದರೆ ನಮಗೆ ಕರ್ಮದ ತೃಪ್ತಿ ಇದೆ. ಕೆಲವರು ಹೇಳುವುದುಂಟು, ನಾವು ತಪ್ಪಾದರೂ ಮಾಡುವುದಿಲ್ಲ, ಮನಸ್ಸಿಗೆ ಒಪ್ಪಿಗೆ ಆದದ್ದು ಮಾಡುತ್ತೇವೆ, ಹಾಗಾಗಿ ನಮಗದು ಇಷ್ಟ ಆಗಿದೆ, ನಡೆಸಲಿಕ್ಕೆ ಬರ್ತದೆ. ತಪ್ಪಾಗಿ ಆ ಕರ್ಮಗಳನ್ನು ಮಾಡುವುದಕ್ಕಿಂತ ಒಪ್ಪ ಓರಣವಾಗಿ ಇನ್ನೊಬ್ಬರದ್ದು ಕೆಲಸ ಮಾಡುವುದು ನಮಗೆ ಹಿತ ಆಗಿದೆ, ದೇಹಕ್ಕೆ ಒಗ್ಗಿದೆ. ಇದರಿಂದ ಏನಾಯಿತು? ನಿಮಗೆ ಸಿದ್ಧಿ ಬರುವುದಿಲ್ಲ, ನಿಮ್ಮದು ಬಿಟ್ಟಿದ್ದೀರಿ ಅಂತ ಅರ್ಥ. ನಿಮ್ಮದು ಮಾಡದೇ ಇರುವುದರಿಂದ ನಿಮಗೇನೊಂದು ಲಾಭ ಇದೆ, ಅದು ನ್ಯೂನಾಗಿದೆ, ಪರವಾಗಿಲ್ಲ ಅಂದರೆ ಬಿಟ್ಟುಕೊಡುತ್ತೇವೆ. ಇನ್ನೊಬ್ಬರದ್ದು ಮಾಡಿದ್ದರಿಂದ ನಿಮಗೆ ಲಾಭ ಇಲ್ಲ, ಯಾರು ನಿಮ್ಮದಲ್ಲ, ಅದು ಇನ್ನೊಬ್ಬರ ಕೆಲಸ. ಈಗ ಒಂದು ಸಂಸ್ಥೆಯಲ್ಲಿ, ಶಾಲೆಯಲ್ಲಿ ಗಂಟೆ ಹೊಡೆಯುವವನಿದ್ದಾನೆ. ಅವನ ಕೆಲಸ ಗಂಟೆಗೆ ಗಂಟೆ ಹೊಡೆಯುವುದು. ಅದು ಒಂದೋ ಎರಡೋ ಎಷ್ಟು ಅಂತರ ಆಯಿತು ಅದನ್ನು ಹೊಡೆಯುವುದು. ನಾವು ಹೋಗಿ ಹೊಡಿತೇವೆ, ಅಧ್ಯಾಪಕ ಹೊಡಿತಾನೆ ಹೇಳಿದರೆ ಹೊಡಿಲಿ. ಹೊಡೆಯುವುದರಿಂದ ಗಂಟೆ ಏನಾಯಿತು ಗೊತ್ತಾಗುತ್ತೆ, ಶಾಲೆಯಲ್ಲಿ ಏನು ಕ್ರಿಯೆ ಆಗುತ್ತೆ ನಡೀತದೆ. ಆದರೆ ಅದರ ಸಂಬಳ ಕೇಳಲಿಕ್ಕಿಲ್ಲವ. ನಾನು ಶಾಲೆಯಲ್ಲಿ ಗಂಟೆ ಹೊಡಿತಾ ಇದ್ದೆ ಒಂದು ವಾರದಿಂದ, ಅದು ನಿನ್ನ ಇಷ್ಟದಲ್ಲಿ ಮಾಡಿದೆ ಹೊರತು ಅದಕ್ಕೆ ನಾವು ಕೊಡಲಿಕ್ಕೆ ಜವಾಬ್ದಾರಿ. ಅದಕ್ಕೆ ಒಬ್ಬ ಇದ್ದಾನೆ ಗಂಟೆ ಹೊಡೆಯುವವನು, ಅವನು ದುಡ್ಡು ತಗೊಳ್ತಾನೆ. ಇದರಿಂದ ಅನಾಹುತ ಏನಾಯಿತು ಎನ್ನುವ ಪ್ರಶ್ನೆ. ಇದರಿಂದ ನಿನ್ನ ಕೆಲಸ ಬಿಟ್ಟದ್ದಕ್ಕೆ ಕೊಡುವ ಸಂಬಳ ಇಲ್ಲ, ಇನ್ನೊಬ್ಬರ ಕೆಲಸ ಮಾಡಿದ್ದಕ್ಕೆ ಸಂಬಳ ಕೊಟ್ಟೆ. ಅವನು ಅಧ್ಯಾಪನ ಮಾಡ್ತಾ ಇಲ್ಲ. ನನಗೆ ಗಂಟೆ ಹೊಡೆದು ಚಂದ ಅಂತೇಳಿ ಅಲ್ಲೇ ಕೂತಿದ್ದಾನೆ, ಹೊಡಿತಾ ಇದ್ದಾನೆ. ಅದು ಅವನಿಗೆ ಅಧ್ಯಾಪನ ಮಾಡಿದ್ದಕ್ಕೆ, ಪಾಠ ಹೇಳಿದ್ದಕ್ಕೆ ದುಡ್ಡು, ಅದು ಕೊಡಲಿಲ್ಲ, ದುಡ್ಡಿಲ್ಲ, ಅದು ಬಿಟ್ಟು ಕೊಟ್ಟ ಹೋಗಲಿಂದ. ಗಂಟೆ ಹೊಡೆದದ್ದಕ್ಕೆ ಕೊಡಬೇಕು, ಕೊಡುವುದಿಲ್ಲ, ಅದು ಇನ್ನೊಬ್ಬರದ್ದು ಕೆಲಸ ಅಷ್ಟೇ ತಾನೇ, ಬಿಟ್ಟು ಕೊಡ್ತೇನೆ ಅಂದ. ನನಗದು ಖುಷಿ ಕಂಡಿತು, ಗಂಟೆ ಹೊಡೆಯೋದು ಭಾರಿ ಖುಷಿ ಕಾಣುತ್ತೆ ಅಂದ. ಅದು ನಾನು ಮಾಡ್ತಾ ಇದ್ದೇನೆ. ಅದಕ್ಕೆ ಕೃಷ್ಣ ಹೇಳುತ್ತಾನೆ, ಈಗ ನಿನ್ನ ಕೆಲಸವನ್ನು ಬಿಟ್ಟದ್ದು ತಪ್ಪು, ಅದರಿಂದ ಬರತಕ್ಕಂಥ ಲಾಭವನ್ನು ಕಳ್ಕೊಂಡದ್ದಷ್ಟೇ ಅಲ್ಲದೆ ನೀನು ಪಾಪವನ್ನು ಸಂಪಾದನೆ ಮಾಡಿದೆ ಅಲ್ಲಿ ಬಿಟ್ಟದ್ರಿಂದ. ಇನ್ನೊಬ್ಬರ ಕೆಲಸ ಮಾಡಿದ್ದರಿಂದ ಲಾಭವನ್ನು ನೀನು ಇಷ್ಟಪಟ್ಟಿಲ್ಲ, ಸರಿ, ಆದರೆ ಇನ್ನೊಬ್ಬರ ಕೆಲಸ ಮಾಡಿದ್ದು ತಪ್ಪು,
ಅದಕ್ಕೂ ಪಾಪ ಇದೆ ಅಂದ ಕೃಷ್ಣ. ಎರಡು ಕಡೆಯಲ್ಲಿ ಬಿಟ್ಟದ್ದಕ್ಕೂ ಮಾಡಿದ್ದಕ್ಕೂ ಪಾಪವನ್ನು ಅಂಟಿಸ್ತಾನೀಗ. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭ ಹಿ ದೋಷೇಣ ಧೂಮೇನ ಅಗ್ನಿರಿವಾವೃತ ಅಂತ. ನಿನ್ನ ಸಹಜ ಕರ್ಮವನ್ನು ನೀನು ಬಿಡಲಿಕ್ಕಿಲ್ಲ. ಬಿಟ್ಟರೆ ದೋಷ ಬರ್ತದೆ. ಇನ್ನೊಬ್ಬರ ಕರ್ಮ ಮಾಡಿದರೆ ಅದು ದೋಷ ಬರ್ತದೆ. ಇನ್ನೊಬ್ಬರದ್ದು ಕರ್ಮ ಮಾಡಿದರೆ ದೋಷ, ನಿನ್ನ ಕರ್ಮ ಬಿಟ್ಟರೆ ದೋಷ. ಇದು ಹೆಚ್ಚುವರಿದದ್ದು ಅಂತಾನೆ. ಅದು ನಮಗೆ ಬರುತ್ತೆ ಎಂದು ಇನ್ನೊಬ್ಬರದ್ದು ಮಾಡಲಿಕ್ಕಿಲ್ಲ ಅಂದ. ಈಗ ಸಹಜ ಶಬ್ದವನ್ನು ಹಾಕ್ತಾನೆ, ಸಹಜಾತ ಅಂತ, ಒಟ್ಟಿಗೆ ಬಂದದ್ದು ಅಂತ. ಈಗ ಜಾತಿಯನ್ನು ಒಪ್ಪಿಕೊಳ್ಳುತ್ತಾನೆ, ಇಟ್ಟುಕೊಳ್ಳುತ್ತಾನೆ. ಅದನ್ನು ಹೊರಗೆ ತರಲಿಕ್ಕೆ ಜಾತಿ ಬೇಕಾಗುತ್ತೆ ಅಂತಾನೆ. ಗುಣಗಳು ಹೊರಗೆ ಬರುವಂಥದ್ದು ಜಾತಿಯ ಮೂಲಕ, ಅದನ್ನು ಉಪಯೋಗಿಸಿಕೊಳ್ಳಬೇಕು. ಅದಕ್ಕೆ ಮೊದಲು ಹೇಳಿದ್ದವನು. ಅದಕ್ಕೆ ಆಚಾರ್ಯ ಮಧ್ವರು ಆವತ್ತಿನಲ್ಲಿ 600 ವರ್ಷದ 800 ವರ್ಷದ ಕೆಳಗೆಯೇ ಇದಕ್ಕೆ ಭಾಷ್ಯವನ್ನು ಕೊಡುವಾಗ ತಾವೊಬ್ಬ ದೊಡ್ಡ ಸನ್ಯಾಸಿಯಾಗಿದ್ದುಕೊಂಡು ಕ್ರಾಂತಿಕಾರಿಕವಾದ ಹೇಳಿಕೆ ಕೊಟ್ಟಿದ್ದಾರೆ ಅವರು. ಬ್ರಾಹ್ಮಣೋಪ್ಯಲ್ಪ ಗುಣಕಃ ಶೂದ್ರ ಏವನ ಸಂಶಯ ಅಂತ, ಅಧಿಕಾಶ್ಚೇದ್ ಗುಣಶೂದ್ರೇ ಬ್ರಾಹ್ಮಣ ಅಂತ. ಒಂದೊಮ್ಮೆ ಇಲ್ಲಿ ಹೇಳಿರತಕ್ಕಂತಹ ಶಮದಮಾದಿಗಳು ಶಾಂತಃ ದಾಂತಃ ಉಪರತಃ ತಿತಿಕ್ಷು ಸಮಾಹಿತೋ ಭೂತ್ವ ಆತ್ಮನ್ಯೇವ ಆತ್ಮಾನಂ ಪಶ್ಯೇತ್ ಅಂತ ಹೇಳುವ ಅಧ್ಯಾತ್ಮ ಧರ್ಮಗಳು ಒಂದೊಮ್ಮೆ ಶೂದ್ರನಲ್ಲಿ, ಜಾತಿಯಿಂದ ಹುಟ್ಟಿದ ಶೂದ್ರನಲ್ಲಿ, ಸಂಸ್ಕಾರ ಇಲ್ಲದವನಲ್ಲಿ ನಾವು ಕಂಡೆವು ಅಂದರೆ ಅದು ಈಗಿನದ್ದಲ್ಲ, ಅದು ಜನ್ಮಾಂತರದ್ದು, ಅದವನದ್ದು ಸಹಜವಾದದ್ದು, ಅದು ಸ್ವಭಾವಭೂತವಾದದ್ದು. ಮುಂದುವರಿಸಲಿ ಆ ಗುಣಗಳನ್ನು, ಪರವಾಗಿಲ್ಲ ಅಂತಾನೆ. ಆದರೆ ಶೂದ್ರ ಯೋನಿಯಲ್ಲಿ ಹೇಳಿದ ಕರ್ಮವನ್ನು ಮಾಡಬೇಕು ಅವನು. ಪರಿಚರ್ಯಾದಿಗಳನ್ನು ಬಿಡಲಿಕ್ಕಿಲ್ಲ. ಆ ಗುಣಗಳಿಂದ ಆ ಕರ್ಮಗಳನ್ನು ಭಗವಂತನ ಒಪ್ಪುವಲ್ಲಿ ತಪ್ಪಿಲ್ಲ, ಜ್ಞಾನದ ಸಂಪಾದನೆಗೆ ವಿರೋಧ ಇಲ್ಲ, ವಿಜ್ಞಾನದೆಡೆಗೆ ಸಾಗುವಲ್ಲಿ ಆಗುವುದಲ್ಲ, ಯಾವುದೇ ಅಡೆತಡೆ ಇಲ್ಲ. ಅವನು ಶಾಂತಿಗೆ, ದಾಂತಿಗೆ, ಇಂದ್ರಿಯ ನಿಗ್ರಹಕ್ಕೆ, ಭಗವಂತನ ನಿಷ್ಠೆಗೆ ಏನು ಭಂಗ ಬರುತ್ತೆ? ಭಗವಂತನ ಬಗ್ಗೆ ಮಾತಾಡಲಿಕ್ಕೆ, ಚಿಂತನೆ ಮಾಡಲಿಕ್ಕೆ ಬ್ರಾಹ್ಮಣನೇ ಆಗಬೇಕೇನು? ಶ್ರೋತೃವರ್ಗದಲ್ಲಿ ಶೂದ್ರ ಇಲ್ಲವೇನು? ಅವನಿಗೆ ವ್ರತ ನಿಯಮಗಳು ಮಾಡುವಲ್ಲಿ ಅಧಿಕಾರ ಕೊಟ್ಟಿಲ್ಲೇನು? ಎಲ್ಲ ಕೊಟ್ಟಿದ್ದ. ಆದ್ದರಿಂದ ವಿದುರ ಎಲ್ಲವೂ ಹೌದು, ಆದರೆ ಕರ್ಮವನ್ನು ಮಾಡಿಲ್ಲವ. ಧೃತರಾಷ್ಟ್ರನು ನನಗೆ ವೇದದ ಚಿಂತನೆಯನ್ನು ಕೊಡು, ಅಧ್ಯಾತ್ಮದ ಬಗ್ಗೆ ಹೇಳು, ನಾನು ದೇವರೋಪಾಸನೆಯಲ್ಲಿ ತೊಡಗ್ತೇನೆ ಹೇಳಿದಾಗ, ನನಗೆ ಅಧಿಕಾರ ಅಲ್ಲಯ್ಯ ಈ ಜಾತಿಯಲ್ಲಿ, ನಿನಗೆ ನಾನು ಸನಸ್ಸು ಜಾತನನ್ನು ಕರಿತೇನೆ ಅಂತಾನೆ. ಅಲ್ಲಿಂದ ರಾತ್ರಿಯಲ್ಲಿ ವಿದುರ ನೀತಿ ಮುಗಿದ ನಂತರ ಸನಸ್ಸು ಜಾತ ಪರ್ವ ಶುರುವಾಗುತ್ತೆ. ಅವನು ಹೇಳಬೇಕು. ಹಾಗೆ ವಿದುರ ಎಲ್ಲ ಸ್ವಭಾವದಲ್ಲಿ ಒಳ್ಳೆಯ ಗುಣಗಳನ್ನು ಮೈಗೂಡಿಸಿಕೊಂಡಿದ್ದರೂ ಜಾತಿಯಲ್ಲಿ ಬಂದಾಗ ಶೂದ್ರನಾಗಿದ್ದುಕೊಂಡು ಕರ್ಮವನ್ನು ಇತರರಿಗೆ ಹೇಳಿದ್ದನ್ನು ಮಾಡಲಿಲ್ಲ. ಬ್ರಾಹ್ಮಣ ಕರ್ಮವನ್ನು, ಕ್ಷತ್ರಿಯ ಕರ್ಮವನ್ನು ಹೋರಾಟಕ್ಕೆ ಬರಲಿಲ್ಲ. ಆದರೆ ಆಪತ್ತುಕಾಲದಲ್ಲಿ ಯಾರು ಯಾವ ಧರ್ಮವನ್ನು ಹಿಡಿಬಹುದು ಅಂತ ಉಂಟು. ಆದರೂ ಬರಲಿಲ್ಲವ, ಬರುವುದಿಲ್ಲ ಅಂದ. ನನಗೆ ಆಪತ್ತುಕಾಲ ಅಲ್ಲ ಈಗ, ನಾನು ಬರುವುದಿಲ್ಲ ಅಂತಾನೆ. ಹಾಗಾಗಿ ಸಲಹೆ ಸೂಚನೆ ಕೊಡುವಲ್ಲಿ ಅವನನ್ನು ಹೊರಗೆ ಹಾಕಲಿಲ್ಲ. ಭೀಷ್ಮ, ದ್ರೋಣ, ಕೃಪರು ಇಂಥವರು ನಿಂತಲ್ಲಿ ವಿದುರ ಸಾರಾಸಗಟ್ಟಾಗಿ ಸ್ಪರ್ಧಾತ್ಮಕವಾಗಿ ಬೋಧನೆಗಳನ್ನು ಕೊಟ್ಟಿದ್ದಾನೆ. ಯಾರೂ ಅವನನ್ನು ಜಾತಿಯನ್ನು ಹೇಳಿಕೊಂಡು ನಿಲ್ಲಿಸಲಿಲ್ಲ. ಇದೆಲ್ಲ ಹೇಳಲಿಕ್ಕೆ ವೇದ ಗೊತ್ತಿದ್ದವರಿಗೆ ಮಾತ್ರ ಒಳ್ಳೆಯದು, ಯೋಗ್ಯ, ನೀನೇನು ಅಧಿಕಾರಿ, ಅನಧಿಕಾರಿ, ನೀನು ಹೊರಗೆ ಹಾಕಲಿಲ್ಲ. ಅವನು ಕೇಳ್ತಿದ್ರು, ಬೇರೆ ಧೃತರಾಷ್ಟ್ರನೇ ಕೇಳ್ತಿದ್ದ, ಭೀಷ್ಮನೇ ಕೇಳ್ತಿದ್ದ, ನೀನು ಹೇಳಯ್ಯ ಅಂದ. ಧೃತರಾಷ್ಟ್ರ ಕೇಳುವುದರಲ್ಲಿ ಅರ್ಥ ಇದೆ, ಅವನ ತಮ್ಮ, ಆ ಕಾಲದವನೇ, ನಿನ್ನ ಅಭಿಪ್ರಾಯ ಏನಯ್ಯ ಅಂತ ಕೇಳಬಹುದು. ಆದರೆ ಭೀಷ್ಮ ಅವನಿಂದ ಎಷ್ಟೋ 600-700 ವರ್ಷ ಹಿಂದಿನವ ಕಾಲದಲ್ಲಿ ಸಾಕ್ಷಾತ್ ಪರಶುರಾಮನಿಂದ ಎಲ್ಲ ಅಧ್ಯಯನ ಮಾಡಿಕೊಂಡು ಬಂದವ. ಅಂಥವನು ವಿದುರನಲ್ಲಿ ಕೇಳ್ತಿದ್ದ, ನೀನು ಹೇಳು ಅಂತ. ಹಾಗಾದರೆ ಬೋಧನೆಯಲ್ಲಿ, ಕೇಳುವಿಕೆಯಲ್ಲಿ, ಗುಣವಂತಿಕೆಯಲ್ಲಿ ಯಾರಲ್ಲಿ ಏನುಂಟೋ ಅದನ್ನು ಪಡೆಯುವುದರಲ್ಲಿ ಯಾರ ವಿರೋಧವೂ ಇಲ್ಲ. ಆದರೆ ಕರ್ಮದಲ್ಲಿ ಆಗುವಾಗ ಮಾತ್ರ ಅದನ್ನು ಮಾಡಲಿಕ್ಕಿಲ್ಲ. ಯಾಕೆ? ದೇಹಕ್ಕೆ ಇರುವಂಥದ್ದು ಸಂಸ್ಕಾರ. ಇಲ್ಲಿ ವ್ಯತ್ಯಾಸ ಕಾಣುವುದು ನಾವಲ್ಲಿ. ದೇಹ ಆ ಪ್ರಕರಣವನ್ನು ಇಟ್ಟುಕೊಳ್ಳುವುದಿಲ್ಲ. ವ್ಯಕ್ತಿಗೆ ಸೂತಕ ಇದೆ, ಯಾರೋ ಅವನ ಪೈಕಿಯವನು ಸತ್ತಿದ್ದಾನೆ, ವಂಶದವನು, ಅಥವಾ ಯಾರೋ ಹುಟ್ಟಿದ್ದಾರೆ, ವೃದ್ಧಿ ಇದೆ, ಅವನು ದೇವರ ಸ್ಥಾನದ ಅಂಗಳಕ್ಕೆ ಬರಲಿಕ್ಕಿಲ್ಲ, ಪ್ರವೇಶ ಮಾಡಲಿಕ್ಕಿಲ್ಲ. ದೇವರ ಅಂಗಣ ಅದು ಎಷ್ಟು ವ್ಯಾಪ್ತಿ ಬೇಕಾದ್ರೆ ತಗೊಳ್ಳಿ, ದೇವರ ಅಂಗಣವನ್ನು ದೊಡ್ಡದು ಮಾಡ್ತೀರೋ ಸಣ್ಣದು ಮಾಡ್ತೀರೋ ನಿಮಗೆ ಬಿಟ್ಟದ್ದು. ಅಂತೂ ಅಂಗಣಕ್ಕೆ ಪ್ರವೇಶ ಮಾಡಲಿಕ್ಕಿಲ್ಲ, ಅವನು ಹೆಜ್ಜೆ ಹಾಕಲಿಕ್ಕಿಲ್ಲ. ಯಾರು ಹೆಜ್ಜೆ ಹಾಕಲಿಕ್ಕಿಲ್ಲ? ದೇವರಿಗೂ ಜೀವನಿಗೂ ಸಂಬಂಧ ಇಲ್ವಾ? ಒಂದೇ ಒಂದು ದೊಡ್ಡ ಸಂಬಂಧ ಉಂಟು, ಏನು? ಬಿಂಬ ಪ್ರತಿಬಿಂಬ ಭಾವ, ಮರಿಲಿಕ್ಕೆ ಉಂಟೇನು?
ದೇವರು ಒಳಗಿದ್ದಾನೆ, ಪ್ರತಿಬಿಂಬ ಹೊರಗಿರಬೇಕು ಅಂದರೆ ಅರ್ಥ ಉಂಟಯ್ಯ? ಪ್ರತಿಬಿಂಬ ದೇವರ ಹತ್ತಿರದಲ್ಲಿರಬೇಕಲ್ವ? ಹೌದು, ಹೋಗಿ ಹತ್ತಿರಕ್ಕೆ. ಹೇಗೆ ಹೋಗ್ತೀರಿ? ಹೇಗೆ ಹೋಗ್ತೀರಿ? ದೇಹವನ್ನು ಹೊತ್ಕೊಂಡು ಹೋಗ್ತೇವೆ, ಅದು ತಪ್ಪು. ದೇಹ ಹೊರಗಿಟ್ಟು ಬನ್ನಿ. ಪ್ರತಿಬಿಂಬ ಆದದ್ದು ಜೀವ, ದೇಹ ಅಲ್ಲ. ಮೈಲಿಗೆ ಇರುವುದು ದೇಹಕ್ಕೆ, ಬಿಟ್ಟು ಬನ್ನಿ. ಆಗುವುದಿಲ್ಲ, ಅದೇ ಆಗುವುದಿಲ್ವ? ಅದೇ ವಿಷಯ. ನಾವಿಷ್ಟು ಸಣ್ಣ ವಿಷಯವನ್ನು ನೋಡಿಲ್ಲ, ಸೂಕ್ಷ್ಮವನ್ನು ಹೇಳಿಕೊಂಡೆವು, ಸ್ಥೂಲಕ್ಕೆ ಅರ್ಥ ಮಾಡಿಕೊಂಡೆವು. ದೇಹ ಮೈಲಿಗೆ, ಜೀವ ಮಡಿ. ಆ ಮೈಲಿಗೆ ದೇಹವನ್ನು ಹೊತ್ತ ಜೀವನಿಗೆ ಆಶೋಚ. ಮತ್ತೆ ಯಾರಿಗೆ ಹೇಳು? ಹೆಣಕ್ಕೆ ಹೇಳ್ತೇವೆ ನಾವು ಆಶೋಚ. ಸತ್ತವರಿಗೆಲ್ಲ ಸೂತಕ ಉಂಟು. ಅಯ್ಯ, ಸತ್ತವರಿಂದಾಗಿ ನಮಗೆ ಸೂತಕ ಉಂಟು, ಅವರಿಗೆಂದ ಸೂತಕ? ಕರ್ಮ ಅಲ್ಲಿಲ್ಲ. ಆ ಜೀವ ಸತ್ತವರಿಗೆಲ್ಲ ಸೂತಕ ಎಲ್ಲಿಂದ ಬರಬೇಕು? ಸತ್ತವರು, ದೇಹವನ್ನು ಬಿಟ್ಟವರು, ಅಲ್ಲಿಂದ ಹಾರಿ ಹೋದ ಜೀವಕ್ಕೆ ಸಂಬಂಧ ಇಲ್ಲ, ಪ್ರಯೋಜನ ಇಲ್ಲ. ಅದನ್ನು ಹಚ್ಚಿಕೊಂಡ, ನಂಬಿಕೊಂಡ ಅವನ ವಂಶದಲ್ಲಿ, ಅವನ ಪರಂಪರೆಯಲ್ಲಿ ಆನುವಂಶಿಕ ವಾಹಿನಿಯನ್ನು ಹೊತ್ತು ತಂದವರಿಗೆ ಸಂಪರ್ಕ ಇದೆ, ಗೋತ್ರ ಇದೆ, ಋಣ ಇದೆ, ತರ್ಪಣಕ್ಕೆ ಅವನು ಯೋಗ್ಯನಿದ್ದಾನೆ, ಅಧಿಕಾರ ಇದೆ. ಅದು ಕೊಡದೆ ಅವನು ಋಣಮುಕ್ತನಾಗುವುದಿಲ್ಲ, ಸರಿತಾನೆ. ಅದು ದೇಹಕ್ಕೆ ಸಂಬಂಧಪಟ್ಟದ್ರಿಂದ ಜೀವನ ವಿಷಯ ಬೇರೆ. ಅದನ್ನ ಜೀವನನ್ನು ಭಗವಂತನ ಪ್ರತಿಬಿಂಬವಾಗಿ ಹತ್ತಿರದಲ್ಲಿ, ಅದರಿಂದ ದೇವರು ಇವನನ್ನು ಬಿಟ್ಟು ಓಡಲಿಲ್ಲ, ಇವನು ದೇಹ ದೇವರನ್ನು ಬಿಟ್ಟು ಬರಬೇಕು ಹೇಳೋದು. ಯಾಕೆ? ಅದು ಒಬ್ಬನಿಗಲ್ಲ, 10 ಸಮಸ್ತರಿಗೆ, ಎಲ್ಲರಿಗೂ. ದೈವಿಕವಾದ ಶಕ್ತಿ ಎನ್ನುವುದು ಇತರ ವಸ್ತುಗಳಿಂದ ಹಾಳಾಗತ್ತೆ. ಅದಕ್ಕೆ ಆಚಾರ್ಯ ಹೇಳುವಾಗ, ತಂತ್ರದಲ್ಲಿ ಹೇಳುವಾಗ, ಚೋರ ಚಂಡಾಲ ಪತಿತ ಶೋಧಕ್ಯಾದಿ ಪ್ರವೇಶನೇ ಅಂದು ಸ್ಪಷ್ಟವಾಗಿ ಹೇಳ್ತಾರೆ. ಕ್ರಮ ಪ್ರಕಾರವಾಗಿ ಹೇಳುತ್ತಾನೆ. ಕಳ್ಳ ಹೊರ ಹೊಕ್ಕರೆ ಅವನು ಪ್ರತಿಬಿಂಬನೇ ತಾನೆ. ಕಳ್ಳರಲ್ಲಿ ಜಾತಿಯ ವಸ್ತು ಇಲ್ಲ. ಬ್ರಾಹ್ಮಣನು ಕಳ್ಳ ಆಗ್ಬೋದು. ಅದು ಬ್ರಾಹ್ಮಣ, ಪರವಾಗಿಲ್ಲ, ದೇವರ ಮುಟ್ಟಿಯೋದದ್ದು ಮಡಿಯೇ, ಎಂತ ಕರ್ಮ ಮಡಿ? ಕಳ್ಳತನ ಎನ್ನುವುದು ಬ್ರಾಹ್ಮಣ ಧರ್ಮ ಅಲ್ಲ, ಅದು ಶೂದ್ರ ಧರ್ಮ. ಅವನು ಬ್ರಾಹ್ಮಣ, ಹುಟ್ಟಿದ್ದು ಬ್ರಾಹ್ಮಣನಾಗಿರ್ಬೋದು. ಆದರೆ ಕಳ್ಳತನ ಎನ್ನುವುದು ಶಮ, ದಮ, ಸತ್ಯ, ಆರ್ಜವ ಇಲ್ಲ, ಅನಾರ್ಜವಾಯ್ತದು. ಪ್ರಾಮಾಣಿಕತೆ ಇಲ್ಲ ಆಯಿತು, ಇಂದ್ರಿಯ ನಿಗ್ರಹ ಇಲ್ಲ ಆಯಿತು. ಅವನಿಗೆ ಸೊತ್ತು ಯಾಕೆ, ಸಂಪತ್ತು ಯಾಕೆ? ತಿನ್ನಲಿಕ್ಕೆ. ಅಯ್ಯ, ನಿಗ್ರಹ ಮಾಡು, ತಿನ್ನುವುದು ಕಡಿಮೆ ಮಾಡು, ಆಗ ಇನ್ನೊಬ್ಬರ ಕಳ್ಳತನ ಮಾಡಲಿಕ್ಕೆ ಬರುವುದಿಲ್ಲ. ಅಂದ ಎಲ್ಲಿ ಚೋರ ಇದ್ದಾನೆ ಅವನು ಶೂದ್ರನೇ ಗುಣತಃ, ಜಾತಿಯ ಪ್ರಶ್ನೆಯೇ ಇಲ್ಲ ಇಲ್ಲಿ. ಚಂಡಾಲ, ಶ್ವ, ನಾಯಿ, ಇದೆಲ್ಲ ಜಾತಿಗೆ. ನಾಯಿ ಅದು ಕಳೆದ ಜನ್ಮದಲ್ಲಿ ದೊಡ್ಡ ವಸ್ತು ಆಗಿತ್ತು. ವ್ಯಕ್ತಿ ಕಳೆದ ಜನ್ಮದಲ್ಲಿ ಇರಲಿ, ಈಗ ಹೊತ್ತದ್ದು ದೇಹದ ನಾಯಿತ್ತು, ಒಳಗಿಲ್ಲ ಪ್ರವೇಶ. ಹೀಗೆ ಬಹಳ ಸುಂದರವಾಗಿ ದೇಹದ ಪ್ರವೇಶದಲ್ಲಿ ವ್ಯವಸ್ಥೆಯನ್ನು ಕೊಟ್ಟರು ಹೊರತು ಮತ್ತೇನೂ ಅಲ್ಲ. ಅನ್ನ ಸಹಜಂ ಕರ್ಮ ಕೌಂತೆ ಎನ್ನುವಲ್ಲಿ ಸಹಜ ಶಬ್ದ ಹಾಕಿ ಕರ್ಮವನ್ನು ಇಟ್ಟುಕೊಂಡ್ರು. ಗುಣದ ಬಗ್ಗೆ ಮಾತಾಡಲಿಲ್ಲ ಕೃಷ್ಣ. ಈಗ ಎಲ್ಲರಲ್ಲಿಯೂ ಎಲ್ಲ ಒಳ್ಳೆಯ ಗುಣಗಳು ಮನೆ ಮಾಡಿಕೊಳ್ಳೇಬೇಕು ಆದಷ್ಟು. ನಾವು ಹೇಳುವುದು ಆ ಲೆಕ್ಕದಲ್ಲಿ ಒಬ್ಬ ಬ್ರಾಹ್ಮಣ, ಒಬ್ಬ ಶೂದ್ರ ಹೇಳುವುದು ಕಮ್ಮಿ ಮಟ್ಟದಲ್ಲಿ. ಶೂದ್ರ ಅಂದ ತಕ್ಷಣ ಶಾಂತಿ, ದಮ ಇದ್ಯಾವುದು ಇಲ್ಲದವನು ಅರ್ಥ ಅಲ್ಲ, ಕಡಿಮೆ ಉಂಟು ಅಂತ ಅರ್ಥ ಶಾಸ್ತ್ರ ಪ್ರಕಾರ. ಬ್ರಾಹ್ಮಣ ಅಂದರೆ ಆ ಗುಣಗಳು ಹೆಚ್ಚು ಇರಬೇಕು ಅಂತ ಅರ್ಥ. ಅದಕ್ಕೆ ಅವನು ಮಾಡಿಕೊಳ್ಳಬೇಕು, ಅದಕ್ಕೆ ಅನುಗುಣವಾಗಿ ಜಾತಿಯಿಂದ ಅದರ ಅಭಿವ್ಯಕ್ತಿಗೆ ಅವಸ್ಥಾನ ಮಾಡಿಕೊಳ್ಳಬೇಕು, ಅವನು ವ್ಯವಸ್ಥೆಗೊಳಿಸಬೇಕು. ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿದವ ಸುಳ್ಳು ಹೇಳಿದರೆ ಅದು ಅವಮಾನ. ಯಾಕೆ? ಅದು ಸಹಜವಾಗಿ ಗುಣಕ್ಕೆ ಒಪ್ಪುವ ಧರ್ಮ. ಅದು ಸತ್ಯ ಹೇಳುವುದು, ಸತ್ಯನಿಷ್ಠುರತೆ, ಶಾಂತಿ ಇವೆಲ್ಲ ಅದಕ್ಕೆ ಒಪ್ಪುವ ವಸ್ತುಗಳು. ಧರ್ಮರಾಜ ಕಾಡಿನಲ್ಲಿ ಕೂತು ದ್ರೌಪದಿ ಬೈದಾಗ, ಜೋರು ಮಾಡಿದಾಗ, ನೀನೇನಯ್ಯ ಧರ್ಮ ಮಾಡಿದ್ದು, ಕಾಡಿನಲ್ಲಿ ತಿರುಗುವಂತೆ ಕ್ಷತ್ರಿಯರಿಗೆ ಪಾಡು ಬಂದರೆ ಸಹಿಸಿಕೊಳ್ಬೇಕಯ್ಯ. ಕ್ಷಮಾ ಧರ್ಮ ಅಂತಾನೆ ಅವನು. ಎಲ್ಲಕ್ಕೂ ಮುಖ್ಯವಾದದ್ದು ಕ್ಷಮ. ಕ್ಷಮಾ ಸತ್ಯಂ, ಕ್ಷಮಾ ತಮಃ, ಕ್ಷಮಾ ಶೌಚಂ ಹೇಳಿಕೊಳ್ತಾನೆ ಅವನು. ಎಲ್ಲ ಕ್ಷಮೆಯಲ್ಲಿಯೇ ಉಂಟು, ಸೈರಣೆಯಲ್ಲೇ ಉಂಟು, ಸಹನೆಯಲ್ಲಿಯೇ ಉಂಟು. ಇಲ್ಲಿ ಬಂತಲ್ಲ ಕ್ಷಾಂತಿರಾರ್ಜವಂ ಅಂತಾನೆ. ಆಗ ದ್ರೌಪದಿ ಹೇಳ್ತಾಳೆ, ಹೌದು, ಕ್ಷಮೆ ಬಿಟ್ಟವರು ಅಂತ ಯಾರು ಹೇಳಿದರು? ಯಾರಿಗೆ ಕ್ಷಮೆ? ಎಷ್ಟು ಕ್ಷಮೆ? ಎಲ್ಲಿ ಕ್ಷಮೆ? ಅದು ಬ್ರಾಹ್ಮಣ ಧರ್ಮದಲ್ಲಿ ಕ್ಷಮೆ. ಅನ್ಯಾಯ ಮಾಡಿದರೂ ಅನ್ಯಾಯ ಮಾಡಿದವನ ಮೇಲೆ ಹಿಂಸೆ ಮಾಡದೆ ಅದನ್ನು ಸಹಿಸಿಕೊಂಡು ಕೂತ್ಕೊಳ್ಳೋದು. ಅಂಥವನು ಇವನು ಬ್ರಾಹ್ಮಣ ಹೇಳಿದರೆ ಎಲ್ಲರೂ ಹಿಂಸೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ನಾಳೆಯಿಂದ ಪರೀಕ್ಷೆ ಮಾಡಲಿಕ್ಕೆ ನೋಡ್ತಾರೆ ಅವನನ್ನು, ಸಹನೆಯನ್ನು. ಕ್ಷತ್ರಿಯನಿಗಾಗಿಲ್ಲೇ ಇಲ್ಲ. ಕ್ಷತ್ರಿಯನು ಅನ್ಯಾಯದ ವಿರುದ್ಧ ಸಮರ ಸಾರುವುದೇ, ಅಲ್ಲಿ ಕ್ಷಮೆಯ ಲೆಕ್ಕಾಚಾರ ಇಲ್ಲ. ಅದನ್ನ ನೀನು ಯಾರು? ನಿನ್ನ ಕ್ಷಮೆಗೆ ಬೆಲೆ ಎಲ್ಲಿದೆ ಕೇಳಿಕೊಳ್ತಾಳೆ ದ್ರೌಪದಿ. ಹಾಗೆ ಹಿಡಿತಾಳೆ. ಆದ್ದರಿಂದ ನೀನು ಮಾಡಿದ್ದು ಧರ್ಮ ಆಗಿದ್ದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುವುದು ಎನ್ನುವುದು ಸಹಜ.
ನಿನ್ನನ್ನು ರಕ್ಷಣೆ ಮಾಡಲಿಲ್ಲ ಅಂತಾದರೆ ನೀನು ಮಾಡಿದ್ದು ಧರ್ಮ ಎನ್ನುವುದು ಸತ್ಯ. ಅವಳು ತಿರುಗಿಸಿ ಹೇಳಿಬಿಟ್ಲದನ್ನು. ರಾಜಾನಂ ಧರ್ಮಗೋಪ್ತಾರಂ ಧರ್ಮೋ ರಕ್ಷತೆ ರಕ್ಷಿತ ಇದು ಶ್ರುತ ಮಾರ್ಯಾಣಂ ತಾಂತುಮನ್ಯೇನ ರಕ್ಷತೆ. ನಾನು ಕೇಳಿಕೊಂಡಂತೆ ಧರ್ಮ ಮಾಡಿದವನನ್ನು ಧರ್ಮ ಬಿಟ್ಟು ಹಾಕುವುದಿಲ್ಲ ಅಂತ ಕ್ರಮ. ನಮ್ಮನ್ನಿಗೆ ಬಿಟ್ಟು ಹಾಕಿದೆ ಅಂದರೆ ನೀನು ಮಾಡಿದ ಧರ್ಮ ಎನ್ನುವುದು ಸತ್ಯ ಅಲ್ಲ ಅಂತ ಇನ್ನೇನು ಹೇಳುವ ಅಂತಾಳು. ನೀನು ಎಲ್ಲಿಯೋ ತಪ್ಪಿದ್ದಿ, ಧರ್ಮ ಮಾಡಲಿಲ್ಲ. ಅದನ್ನ ಕ್ಷಮೆ ಅಂತ ಹೇಳಿಕೊಂಡ್ರೆ ಕ್ಷಮೆ ಎನ್ನುವುದು ದೊಡ್ಡ ಗುಣ ಆದರೂ ಅದು ಕ್ಷತ್ರಿಯರಿಗೆ ಅನ್ಯಾಯದ ವಿರುದ್ಧ ಹೋರಾಡುವಲ್ಲಿ ಅಲ್ಲ. ಹಾಗೆ ಮಾಡಿದರೆ ಇವರು ಸುಮ್ಮನೆ ಕೊರಳು ಕೊಡಬೇಕು, ಸಾಯ್ತಾ ಇರಬೇಕು. ಯುದ್ಧವೇ ಇಲ್ಲ, ಕಾದಾಟವೇ ಇಲ್ಲ, ಪ್ರಶ್ನೆ ಇಲ್ಲ. ಅದಕ್ಕೆ ಇಲ್ಲಿ ಕೃಷ್ಣ ಎತ್ತಿ ಹಿಡಿದ ಅರ್ಜುನನನ್ನು. ಅರ್ಜುನ ಈ ವಾದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದ. ಭಿಕ್ಷಾಟನೆ ಮಾಡುತ್ತೇನೆ, ದೊಡ್ಡವರನ್ನೆಲ್ಲ ಕೊಲ್ಲುವುದು ನನಗಿಷ್ಟ ಆಗುವುದಿಲ್ಲ, ನನಗೆ ಪಾರುಪತ್ಯ ಬೇಕಾಗಿಲ್ಲ, ಯುದ್ಧ ನನಗೆ ಕಷ್ಟ ಕಾಣುತ್ತದೆ, ಅದರಿಂದ ಸಮಾಜಕ್ಕೆ ಘಾಸಿ ಜಾಸ್ತಿ ಉಂಟು, ನಾಳೆಯಿಂದ ಸ್ತ್ರೀಯರ ಮೇಲೆ ತುಂಬ ಕರುಣೆಯಿಂದ ಮಾತಾಡ್ತಾನವನು. ಒಂದು ದಿನ ಅವನ ನಿಲ್ಲಿಸಿ ಕೇಳಬೇಕು. ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ ಅಂದವ. ಅದೇ ಅರಮನೆಯ ಸಭಾಂಗಣದಲ್ಲಿ ಅರಮನೆಯ ಸೊಸೆಯಾದ ಜ್ಯೇಷ್ಠ ಸೊಸೆಯವಳು. ಪಾಂಡವರಲ್ಲಿ ಧರ್ಮರಾಜ ಅತ್ಯಂತ ದೊಡ್ಡವ. ದ್ರೌಪದಿಯನ್ನು ಎಲ್ಲರ ಎದುರು ಎಳೆದಿದ್ದಾರಲ್ಲ, ಆಗ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ ಎನ್ನುವ ಧರ್ಮದ ಬೋಧನೆ ನೆನಪಾಗಲಿಲ್ವಾ? ಆಗುವುದಿಲ್ವಾ? ಆಗ ದುರ್ಯೋಧನನ ಮಡದಿಯರು ಏನು ಮಾಡ್ತಿದ್ರು? ಸಭೆಯಲ್ಲಿ ಕೂತವರು. ಅತ್ತೆ ಗಾಂಧಾರಿ ಕಣ್ಣುಪಟ್ಟಿ ಕಟ್ಟಿಕೊಂಡವಳು ದ್ರೌಪದಿಯ ಮೇದಲೆಗೆ ಕೈ ಹಾಕಿದ್ದಾನೆ ದುಶ್ಯಾಸನ ನಿನ್ನ ಮಗ ಅಂತ ವರ್ತಮಾನ ಕಿವಿಗೆ ಬಿದ್ದಾಗಲೂ ಏನು ಮಾಡಿದ್ಲು? ಕೇಳಬೇಕು ಅವನಲ್ಲಿ. ಅದನ್ನು ಈ ಸ್ತ್ರೀಯರು ನಾಳೆ ಇಷ್ಟು ವೀರರು ಸತ್ತಾಗ ಅಬಲೆಯರಾಗ್ತಾರೆ, ಅನಾಥೆಯರಾಗ್ತಾರೆ, ಯಾರೋ ಜೊತೆಯಲ್ಲಿ ಮತ್ತೆ ತಮ್ಮ ಸಂಸಾರವನ್ನು ಮಾಡಬೇಕಾಗತ್ತೆ ಅಂದುಕೊಳ್ಳುವವ ಅರಮನೆಯಲ್ಲೇ ನಿಂತು ಹಾಳುಗೆಡಿಸುವ ಈ ಅರಸುಕುವರರಿಗೆ ಏನು ಉತ್ತರ ಕೊಡ್ತಾನವ? ಅವರು ಬದುಕಿದ್ರು ಹಾಳು ಮಾಡುವುದು ನಿಲ್ಲುವುದಿಲ್ಲ, ಸತ್ನಂತರ ಮಾತ್ರ ಏನು. ಹಾಗಾದರೆ ಹಾಳಾಗುವುದು ಹುಡುಗಿಯರೋ ಹಾಳು ಮಾಡುವುದು ಹುಡುಗರೋ? ಇದು ಲೆಕ್ಕಾಚಾರ ಪ್ರಕಾರ. ನಾಳೆ ಅರಸೊತ್ತಿಗೆಯಲ್ಲಿ ಕುಮಾರರು ಸತ್ತರೆ ಅಬಲೆಯರು ಹಾಳಾಗ್ತಾರೆ ಹೇಳುವವ ಅಬಲೆಯರು ಯಾರಿಂದ ಹಾಳಾಗಬೇಕು? ಅಂಥ ಕುಮಾರರನ್ನು ಹೊತ್ತು ನಿಂತ ಹಸ್ತಿನಪುರ ಹಾಳಾಗಬೇಕು ಮೊದಲು. ಅದು ಕೇಳಬೇಕು ಅವನು. ಅದಕ್ಕೆ ಕೃಷ್ಣ ಇಲ್ಲಿ ಕರೀತಾನೆ, ನೀನು ಯಾರಯ್ಯ ಅಂತಾನೆ. ಕಾಡಿಗೆ ಹೋಗಬೇಕು ಹೇಳುವವ, ಭಿಕ್ಷಾಟನೆ ಚಂದ ಹೇಳುವವ, ಸನ್ಯಾಸ ಇಷ್ಟ ಅಂತ ಹೇಳ್ತೀಯಲ್ಲ, ಏನು ಕರ್ಮಕ್ಕೆ ಕೇಳ್ತಾನೆ? ನೀನು ಕೌಂತೆಯ ಸಹಜಂ ಕರ್ಮ ಕೌಂತೆ, ಇಲ್ಲಿ ಬೇಕು ಅಂತ ಎತ್ತಿ ಹಿಡ್ದ. ನೀನು ಕುಂತಿ ಮಗ ಅಲ್ವಾ, ಕುಂತಿ ಕ್ಷತ್ರಿಯಳಲ್ವಾ, ನಿನಗೆ ಕ್ಷಾತ್ರ ತೇಜಸ್ಸು ಎಲ್ಲಿ ಹೋಯಿತು? ಮುಂದೆ ಕುಂತಿ ಹೇಳ್ತಾಳೆ, ಇನ್ನೀಗ ಹಿಂದೆ ಹೇಳಿಯಾಗಿತ್ತು, ಅವಳು ಬಂದು ಹೇಳಿದ್ದಾನೆ ಅವನು. ಇದೀಗ ಯುದ್ಧದ ಪ್ರಕರಣ, ರಣಾಂಗಣದಲ್ಲಿ ನಿಂತಿದ್ದಾನೆ. ಈಗಾಗಲೇ ಕುಂತಿಯ ಸಂದೇಶವನ್ನು ಅರ್ಜುನನಿಗೆ ಕೃಷ್ಣ ಕೇಳಿಸಿ ಆಗಿದೆ. ಸಂಧಾನಕ್ಕೆ ಹೋಗಿ ಬೇಕಾದಷ್ಟು ಮಾತಾಡಿ ಆಗುವುದಿಲ್ಲ ಅಂದಾಗ ಹೊರಗೆ ಬಂದು ಕರ್ಣನಲ್ಲಿಯೂ ಹೇಳಿಸಿ ನೋಡಿ, ಅಶ್ವತ್ಥಾಮನಲ್ಲಿಯೂ ಕರೆದು ತಿಳಿಸಿ, ಕುಂತಿಯಲ್ಲಿಯೂ ಹೇಳ್ತಾನೆ ನನ್ನ ಪ್ರಯತ್ನ ಪೂರ ಆಗಿದೆ. ಯಾಕೆ ಕುಂತಿಯ ದ್ವಂದ್ವ ತುಮ್ಮುಲ ಕೃಷ್ಣನಿಗೆ ಮಾತ್ರ ಗೊತ್ತು. ಅದರಲ್ಲಿ ಕೃಷ್ಣನು ಪಾತ್ರವನ್ನು ವಹಿಸಿದ್ದ ಕರ್ಣನಲ್ಲಿ ಮಾತಾಡಿ. ಕುಂತಿಯ ಮಗ ಕರ್ಣ, ಕುಂತಿಗೆ ಗೊತ್ತು ದುರ್ಯೋಧನ ಪಕ್ಷದಲ್ಲಿ ಕರ್ಣ ನಿಂತಿದ್ದಾನೆ, ಅರ್ಜುನನ ಪ್ರತಿಸ್ಪರ್ಧಿ, ಅರ್ಜುನನನ್ನು ಕೊಲ್ಲಿಕ್ಕೆ ಅವನ ಹವಣಿಸ್ತಾನೆ, ಅರ್ಜುನ ಅವನನ್ನು ಕೊಲ್ಲಿಕ್ಕೆ ತಾನು ತವಕಿಸಿದ್ದಾನೆ ಅಂತ. ಮಕ್ಕಳಲ್ಲಿ ಆಗುವ ತನ್ನದೇ ಒಡಲ ಮಕ್ಕಳಲ್ಲಿ ಆಗತಕ್ಕ ರಕ್ತಪಾತಕ್ಕೆ ಕುಂತಿ ತತ್ತರಿಸಿದ್ದಾಳೆ. ಕರುಳ ಬಳ್ಳಿಯಲ್ಲಿ ನೆತ್ತರ ಚಿಲುಮೆ ಅವಳಿಗೆ ಬರ್ತಾ ಇದೆ. ಹಾಗಾಗಿ ಕುಂತಿ ಹೇಳ್ತಾಳೆ, ಅಷ್ಟಾದರೂ ಕುಂತಿ ಹೇಳಿ ಕಳಿಸಿದ್ದು ಯುದ್ಧ ಮಾಡಿ, ನನ್ನ ಮಕ್ಕಳು ದಡ್ಡರಲ್ಲ ಕ್ಷತ್ರಿಯರು ಅಂತ ಆಗಬೇಕು. ಯದರ್ಥಂ ಕ್ಷತ್ರಿಯಾಸೂತೆ ತಸ್ಯ ಕಾಲೋಯಮಾಗತಃ ಅವಳು ಹೇಳಿತ್ತು. ಕೃಷ್ಣನ್ ಗೊತ್ತಿದ್ದು ಕೃಷ್ಣ ಕುಂತಿಯಲ್ಲಿ ಮಾತಾಡಿಸಿದ ಕೇಳಿದ್ದು ಕುಂತಿ ಹೇಳ್ತಾಳೆ, ಎರಡೂ ಕಡೆ ನನ್ನ ಮಕ್ಕಳೇ ಇದ್ದಾರಲ್ಲ ಕೃಷ್ಣ, ಹೋರಾಡುವುದು ಬೇಡ ಹೇಳುವುದಿಲ್ಲ. ಬದುಕಿ ಅದು ಉಳ್ಳಿಲಿಂದ ಹೆತ್ತ ಕರುಳು ಯಾವತ್ತೂ ಹೇಳುವುದಷ್ಟೇ, ಕೊಚ್ಚಿ ಹಾಕಿ ಹೇಳುವುದಿಲ್ಲ ಎಲ್ಲಿ ಅದು ಬದುಕಿರಲಿ ಅಂತ. ಅಂಥ ಹೆಣ್ಮಕ್ಕಳು ಇರುವುದಿಲ್ಲ, ಇಲ್ಲ ಇರಬಹುದು, ಬಹಳ ಸಾಧ್ಯತೆಗಳು ಕಡಿಮೆ. ಆದರೆ ಇದ್ದ ಸಾಧ್ಯತೆಯಲ್ಲಿ ಇದೆ. ಹೆತ್ತ ಮಕ್ಕಳ ಮೇಲೆಯೂ ಸಹ ದೌರ್ಜನ್ಯ ತೋರಿಸತಕ್ಕಂತಹ ಹೆತ್ತ ಕರುಳು ಇರುತ್ತೆ, ಇರಬೇಕೆ, ಇರಬಹುದು ಅಂತ. ಅಂಥ ರಕ್ಕಸೇರಿ ಇರುವುದಿಲ್ಲ, ಏನು ಹೇಳೋ ಜೀವಯೋಗ್ಯತೆ. ಆದರೆ ಕುಂತಿ ಹೇಳುವುದಿಲ್ಲ, ಅರ್ಜುನನ್ನು ಕರ್ಕೊಂಡೋಗಿ ಬಿಡು, ಬದುಕಿ ಉಳೀಲಿ,
ಅವರು ಕಾಡಿನಲ್ಲಾದರೂ ಬದುಕಲಿ, ಇವರು ನಾಡಿನಲ್ಲೇ ಆಗಲಿ ಬದುಕಲಿ ಹೇಳದೆ ಇವಳು ಹೇಳ್ತಾಳೆ, ಕೃಷ್ಣ ನಾನು ಕ್ಷತ್ರಿಯಳು, ನನ್ನ ಮಕ್ಕಳು ಕ್ಷತ್ರಿಯರು ಅಂತ ನನಗೆ ಗೊತ್ತಾಗಬೇಕು, ಹಾಗೆ ಹೇಳು ಅಂದ. ಯದರ್ಥಂ ಕ್ಷತ್ರಿಯ ಸೂತೆ ತಸ್ಯ ಕಾಲೋಯಮಾಗತ ಅಂತ. ಹೆಣ್ಮಗಳೊಬ್ಬಳು ಕ್ಷತ್ರಿಯಳು ಯಾಕೋಸ್ಕರ ಹೆರುತ್ತಾಳೋ ಆ ಸಮಯ ಬಂದಿದೆಯಂತೆ, ಅರ್ಜುನ ಅದನ್ನು ಉಪಯೋಗಿಸಿಕೊಳ್ಳಿ ಹೇಳು ಅಂದ. ನಾನು ಯಾರಿಗೂ ಹೇಳಬೇಕಾಗಿಲ್ಲ ಬೋಧನೆಯನ್ನು, ಭೀಮಸೇನನಿಗೆ ಕೊಡಬೇಕಾಗಿಲ್ಲ, ಅವನು ಯಾವತ್ತೂ ರಟ್ಟೆ ಎತ್ತಿದ್ದಾನೆ, ಅರ್ಜುನನಿಗೆ ನಾನು ಹೇಳಬೇಕು ಅಂತ ಹೇಳ್ತಾಳ ಅವಳು. ಅರ್ಜುನನಿಗೆ ಹೇಳಿ ಕಳಿಸಿದ್ದು ಸಂದೇಶ, ಧರ್ಮರಾಜನ ಹೇಳಿ ಉಪಯೋಗ ಇಲ್ಲ ಹೇಳ್ತಾಳ ಅವಳು. ಅವನು ಯುದ್ಧ ಮಾಡಿದ್ರು ಅಂದೇ ಮಾಡದಿದ್ರು ಅಂದೇ, ಮೊದಲೇ ಶಾಂತಿ ಹೇಳಿಕೊಂಡು ಹೊರಡುವವ, ಅದರಿಂದ ಪ್ರಯೋಜನ ಇಲ್ಲ, ಅರ್ಜುನನಿಗೆ ಹೇಳ್ತಾಳವನು ಈ ವಾಕ್ಯವನ್ನು. ಅದಕ್ಕೆ ಕೃಷ್ಣ ಇಲ್ಲಿ ಎತ್ತಿ ಹಿಡಿತಾನೆ, ಸಹಜಂ ಕರ್ಮ ಕೌಂತೇಯ ಅಂತ. ನೀನು ಕುಂತಿಪುತ್ರ, ನೀನು ಕ್ಷತ್ರಿಯ ವೀರ, ಹಾಗಾಗಿ ನಿನಗೆ ಹೇಳಿದ ಕರ್ಮ ಮಾಡು. ನೀನು ಕ್ಷತ್ರಿಯನಾಗಿ ಹುಟ್ಟಿದ್ರಿಂದ ಕ್ಷಾತ್ರ ತೇಜಸ್ಸಿನಲ್ಲಿ ಹೋರಾಡುವ ಕೆಲಸ ಮಾಡು. ಅದು ಸಹ ಜಾತ, ನೀನು ಹುಟ್ಟಿದಾಗ ಬಂದದ್ದು. ನಮಗೆ ಗುರುತಿಸಲಿಕ್ಕಿರುವುದು ಹುಟ್ಟಿದಾಗ ಬಂದದ್ದು. ಹುಟ್ಟಿದಾಗ ಬಂದದ್ದನ್ನು ತೆಗಿಲಿಕ್ಕಿಲ್ಲ, ಸಂಸ್ಕಾರದಿಂದ ಸರಿಗೊಳಿಸಲಿಕ್ಕೆ ಬರ್ತದೆ. ಸಂಸ್ಕಾರ ಮಾಡದಿದ್ದರೆ ಮುಂದುವರಿಸುವಂತಿಲ್ಲ. ಸಂಸ್ಕಾರ ಆಗುವುದು ದೇಹಕ್ಕೆ, ಜೀವಕ್ಕಲ್ಲ. ನಾನು ಮೊನ್ನೆ ಉದಾಹರಣೆ ಕೊಟ್ಟಿದ್ದೆ. ಕೃಷ್ಣನಿಗೆ ಸಂಸ್ಕಾರ ಆಯಿತು. ಎಲ್ಲಿ ಆಯಿತು? ಕೃಷ್ಣ ದೇವರು ಆದರೂ ನಮಗೋಸ್ಕರ ಮಾಡಿ ತೋರಿಸಿದ. ಕ್ಷತ್ರಿಯ ಪುರೋಹಿತನೇ ಬಂದು ವೈಶ್ಯರ ಕೊಟ್ಟಿಗೆಯಲ್ಲಿ ಮಾಡಿದ. ಅದೊಂದು ಕಲಿಬೇಕಾದ ಪಾಠ. ನಂದಗೋಪನ ಮನೆಯಲ್ಲಿ ಮಾಡಿದರೆ ಮತ್ತೆ ಪುನಃ ಹೇಳುತ್ತಾರೆ ಅದು ಅವನ ಮನೆಯಲ್ಲೇ ಮಾಡಿದ್ದಲ್ಲ, ಮತ್ತೆ ಮನೆಯ ಸಂಬಂಧ ಉಂಟು. ಅದಕ್ಕೆ ಇಲ್ಲ ಅಂದ, ದನದ ಕೊಟ್ಟಿಗೆಯಲ್ಲಿ ಮಾಡಿದ್ದು ನಾಮಕರಣ ಎಲ್ಲ ಕೃಷ್ಣನಿಗೆ ಹೊರಗೆ ಹೋಗಿ. ಯಾಕೆ ಮಾಡಿದ್ದು? ದನದ ಕೊಟ್ಟಿಗೆ ಅದು ಪರಮ ಪವಿತ್ರದು. ಗೋಬ್ರಾಹ್ಮಣ ಇದ್ದಾಗೆ ಅದು ಬ್ರಾಹ್ಮಣ ಕೇರಿ ಇದ್ದಾಗೆ, ದನಗಳ ಕೇರಿ ಅಂದರೆ. ಅದರಿಂದ ವೈಶ್ಯರ ಮನೆಯಲ್ಲಿ ಮಾಡಲಿಲ್ಲ, ಕೊಟ್ಟಿಗೆಯಲ್ಲಿ ಮಾಡಿದ ಅಂತ. ಅದರಿಂದ ಯಾರದ್ದಾದರೂ ನಾವು ಇವತ್ತು ಇತರರ ಸಂಸ್ಕಾರಗಳನ್ನು ಕರ್ಮಾಂಗಳ ನಡೆಸುವುದಾದರೆ ಎಲ್ಲಿ ಮಾಡಬೇಕು ಅಂತ ಶಾಸ್ತ್ರ ತೋರಿಸಿಕೊಟ್ಟಿದೆ ಚೆನ್ನಾಗಿ. ಕೊಟ್ಟಿಗೆಯಲ್ಲಿ ಮಾಡಬೇಕು ಅಂತ. ಇವಾಗ ಕೊಟ್ಟಿಗೆ ಇಲ್ಲ, ಉಂಟು, ದನದ್ದಲ್ಲ ಅದು, ನಾಯಿ ಇದ್ದಿರ್ತದೆ. ಅದಕ್ಕೆ ಕೊಟ್ಟಿಗೆ ಹೇಳುವುದಿಲ್ಲ, ಬೇರೆಂಥದ್ದು ಶಬ್ದ ಹೇಳ್ತಾರೆ. ವಾಸ್ತವವಾಗಿ ಕೊಟ್ಟಿಗೆ ಅಂದರೆ ದನದ್ದೇ. ಅಂದರೆ ಪವಿತ್ರವಾದ ತಾಣದಲ್ಲಿ ಅವರ ಮನೆಯ ಸರಹದ್ದಿನಲ್ಲಿ ಮಾಡಲಿಕ್ಕಿಲ್ಲ. ಬೇರೆ ದೇವಸ್ಥಾನದ ದೇವಾಲಯದ ಸರೋವರದ ನೀರನ್ನು ತರಬೇಕು, ಅವರ ಮನೆದು ನೀರು ತೆಗೆಯುವಾಗಿಯೂ ಇಲ್ಲ ಸಂಸ್ಕಾರಗಳಲ್ಲಿ ಎಲ್ಲ. ಇದರಲ್ಲಿ ವ್ಯವಸ್ಥೆಗಳು ಹಿಂದೆ. ಮಾಡಿದ ಸಂಸ್ಕಾರ ಸರಿಯಾಗಬೇಕಾದ್ರೆ ಇದನ್ನೆಲ್ಲ ಲೆಕ್ಕ ಹಾಕ್ಕೊಳ್ಬೇಕು. ಮಾಡಿದ್ದೆಲ್ಲ ಒಟ್ಟು ದುಡ್ಡು ಬರುವಂತೆ ಮಾಡಿದರೆ ಪ್ರಯೋಜನ ಇಲ್ಲ, ಇದೆಲ್ಲ ಬಿದ್ದು ಹೋಗ್ತದೆ, ಅಷ್ಟೇ ಎಲ್ಲ ಪಾಪಗಳು ಬರ್ತವೆ. ಅದರಿಂದ ಸಹಜಾತವಾದ ನೀನು ಹುಟ್ಟುವಾಗ ಎಲ್ಲಿ ಬಂದಿದ್ದೆ ಎನ್ನುವುದು ನೀನು ಹೇಳಿ ಬಂದದ್ದಲ್ಲ, ಅದು ನಿನ್ನ ಕರ್ಮತಂತ್ರದ ಒಟ್ಟು ಮೂಟೆಯಲ್ಲಿ ದೇವರು ಕೊಟ್ಟಂತಹ ಒಂದು ವಸ್ತು. ಅದನ್ನು ಬಿಚ್ಚುವಾಗಿಲ್ಲ, ಬಿಡುವಾಗಿಲ್ಲ. ಅದನ್ನು ನಡೆಸಲಿಕ್ಕೆ ಉಂಟು ಅಂತ, ಅದನ್ನು ಮಾಡಲಿಕ್ಕೆ ಉಂಟು. ಅದರ ಉದ್ಬೋಧಕ್ಕೋಸ್ಕರ ಆಯಾ ಕಾಲದಲ್ಲಿ ಮಾಡತಕ್ಕ ಸಂಸ್ಕಾರಗಳನ್ನು ಅವರವರ ಕ್ರಮಕ್ಕೆ ಮಾಡಬೇಕು. ಅದರ ಅಭಿವ್ಯಕ್ತಿಗೆ ಕಾರಣ. ಮಾಡದೇ ಇದ್ದರೆ ಅವನು ಹುಟ್ಟಿದಿಂದ ಬ್ರಾಹ್ಮಣ ಅಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಜಾತಿ ನಾವಿತ್ತು ಹೇಳ್ತೇವೆ ಜಾತಿ ಅಂತ, ಜಾತಿ ಮುತ್ತು ಹೇಳ್ತೇವೆ, ಜಾತಿ ಹವಳ ಅಂತೇವೆ. ಅಂದರೆ ಏನರ್ಥ? ಒಳ್ಳೆಯದು ಅಂತ ಅರ್ಥ. ಹುಟ್ಟುವಾಗಲೇ ಹವಳದಾಗೆ ಹುಟ್ಟಿದೆ, ಅದು ಹುಟ್ಟುವಾಗಲೇ ಮುತ್ತಿನಾಗೆ ಬಂದಿದೆ, ಅದು ನಾವು ಮಾಡಿದ್ದಲ್ಲ, ಕೃತಕ ಅಲ್ಲ ಎನ್ನುವ ಅರ್ಥದಲ್ಲಿ ನಾವು ಜಾತಿ ಶಬ್ದವನ್ನು ಬಂಗಾರಕ್ಕವೋ ರತ್ನಕ್ಕವೋ ಎಲ್ಲ ಹೇಳುತ್ತೇವೆ ಕೂತ್ಕೊಂಡು. ಹಾಗೆ ಜಾತಿ ಬ್ರಾಹ್ಮಣ ಅಂದ ತಕ್ಷಣ ಚಂದ ಅಂತ ಅರ್ಥ ಅಲ್ಲ, ಹುಟ್ಟುವಾಗ ಬ್ರಾಹ್ಮಣ ಅಷ್ಟೇ ಹೊರತು ಮತ್ತೆ ಉಪಯೋಗ ಆಗಲಿಲ್ಲ ಅಂತ ಅರ್ಥ. ಇಲ್ಲಿ ಬಂದಾಗೆ ಜಾತಿ ಬ್ರಾಹ್ಮಣ ದೊಡ್ಡ ಶ್ರೇಷ್ಠ, ಗುಣಕ್ಕಿಂತ ಅಲ್ಲ. ಗುಣಕ್ಕಿಂತ ಜಾತಿ ಬ್ರಾಹ್ಮಣ ನೀಚ, ಗುಣಬ್ರಾಹ್ಮಣ ಜ್ಯೇಷ್ಠ ಶಾಸ್ತ್ರ ಪ್ರಕಾರ. ದಾನ ಧರ್ಮಕ್ಕೆ ಅದಕ್ಕೂ ಕೃಷ್ಣ ಹೇಳೋ ಪ್ರಕಾರದಲ್ಲಿ ಹಾಗೆ ಎಲ್ಲಕ್ಕೂ ಪ್ರತಿಯೊಂದಕ್ಕೂ ಉದ್ಧಾರ ಮಾಡುವಲ್ಲಿ ಪ್ರತಿಯೊಂದಕ್ಕೂ ಸಹ. ಹಾಗಾಗಿ ಹುಟ್ಟಿನಿಂದ ಈಗ ದುಂದುಕಾರಿ ಇದ್ದಾಗೆ, ಆತ್ಮದೇವನಿಗೆ ಹುಟ್ಟಿನಿಂದ ಬ್ರಾಹ್ಮಣನಾಗಿ ಒಬ್ಬ ಹುಟ್ಟಿದ ದುಂದುಕಾರಿ, ಏನು ಪ್ರಯೋಜನ ಆಯಿತು? ಅವನು ಜಪ ತಪಾನುಷ್ಠಾನ ಮಾಡುವುದಿಲ್ಲ, ಕಳ್ಳು ಹೆಂಡ ಬೀರು ಎಲ್ಲ ಕುಡಿತಾನೆ, ಇನ್ನು ಊರಿನ ಹೆಣ್ಮಕ್ಕಳನ್ನು ಹಾಳು ಮಾಡ್ತಾನೆ, ಹಿಂಸೆ ಕೊಟ್ಟು ಸಾಯಿಸ್ತಾನೆ, ಕೊಲೆಗಾರ ಹೌದು, ದರೋಡೆ ಮಾಡ್ತಾನೆ, ಕಳ್ಳನು ಹೌದು, ಸುಳ್ಳು ಹೇಳ್ತಾನೆ, ವೇದ ಅಧ್ಯಯನ ಮಾಡ್ತಾ ಇಲ್ಲ. ಅದಕ್ಕಿಂತ ಪ್ರಯೋಜನ ಏನಾಯಿತು? ಆ ಮಗನಿಗಿಂತ ಬೇರೆ ಯಾರೋ ಮಗನು ಶ್ರೇಷ್ಠನಾಗ್ತಾನೆ, ಸಂಸ್ಕಾರ ಯೋಗ್ಯನಾಗ್ತಾನೆ, ಏನು ತಪ್ಪಿಲ್ಲ ಅಂತಾರೆ ಧರ್ಮಶಾಸ್ತ್ರಕಾರರು ಒಪ್ಪುವ ಕ್ರಮ. ಹಾಗೆ ಇಲ್ಲದೇ ಇದ್ದಾಗ, ತಪ್ಪಿ ಹೋದಾಗ, ಅನಿವಾರ್ಯತೆ ಬಂದಾಗ ಪರ್ಯಾಯ ವ್ಯವಸ್ಥೆಯನ್ನು ಧರ್ಮಶಾಸ್ತ್ರ ಬೇಕಾದಷ್ಟು ಹೇಳ್ಕೊಂಡು ಹೋಗಿದೆ, ಹೇಳಲಿಕ್ಕೆ ಬರ್ತದೆ, ಹೇಳಿಕೊಟ್ಟಿದೆ. ಅದನ್ನ ಸಂಸ್ಕಾರಗಳು ಅಭಿವ್ಯಕ್ತಿಗೆ ಕಾರಣ ಆಗುತ್ತೆ ಹೊರತು ತರಲಿಕ್ಕಲ್ಲ. ಅದರಿಂದ ಜಾತಿ ಬ್ರಾಹ್ಮಣ, ಜಾತಿ ಕ್ಷತ್ರಿಯ ಹೇಳಿದರೆ ಒಳ್ಳೆಯದು ಅಂತ ಅರ್ಥ ಅಲ್ಲ, ಕೇವಲ ಅಂತ ಅರ್ಥ. ಜಾತಿಯಿಂದಷ್ಟೇ ಬ್ರಾಹ್ಮಣ, ಮತಿಯಿಂದ ಅಲ್ಲ, ಮತದಿಂದ ಅಲ್ಲ, ಕರ್ಮದಿಂದ ಅಲ್ಲ ಅಂತ ಅರ್ಥ. ಅನ್ನ ಕರ್ಮವನ್ನು ಇಟ್ಟುಕೊಳ್ಬೇಕು ಹೇಳಲಿಕ್ಕೆ ಕೃಷ್ಣ ಇಲ್ಲಿ ಸಹಜಂ ಅಂದ. ಹುಟ್ಟುವಾಗ ಇದ್ದದ್ದನ್ನು ಮಾಡು, ಬಿಡಬೇಡ.
ಹುಟ್ಟುವಾಗ ಇಲ್ಲದ್ದನ್ನು ಮಾಡಬೇಡ, ಬಿಡು ಅಂದ. ಯಾವುದೇ ಒಂದು ಸಿದ್ಧಿಯನ್ನು ಪಡಿಲಿಕ್ಕೆ ಅವನ ಜಾತಿಗೆ ಅನುಗುಣವಾದ ಕರ್ಮವೇ ಪ್ರಧಾನ. ಅಯ್ಯ ನಮಗೆ ಸಿಗುವುದಿಲ್ಲ, ಏನು ಬೇಕು ಕೇಳಿದ, ನಮಗೇನು ಬೇಕು ಕೇಳ್ತಾನೆ. ಮುದ್ರಾಧಾರಣವೋ ಎಲ್ಲರಿಗಿದೆ, ಮುದ್ರೆ ಹಾಕದಿದ್ದರೆ ವೈಕುಂಠಕ್ಕೆ ಪ್ರವೇಶ ಇಲ್ಲ, ಅದಲ್ಲಿನ ಲಾಂಛನ ಉಂಟಲ್ಲ, ಯಾರು ಹಾಕೊಳ್ಳಿ ಅಂದರು. ಮನೆಯ ಸಾಕು ಪ್ರಾಣಿಗಳಿಗೂ ಆಗ್ಲಿಕ್ಕೆ ಹೇಳ್ತಾರೆ, ಇನ್ನೇನಾಗಬೇಕು, ಗೋಪಿಚಂದನ ಹಾಕ್ಕೊಳ್ಳಿ, ಕೃಷ್ಣ ಮೆಟ್ಟಿದ ಮಣ್ಣು, ಎಲ್ಲಿ ಬೇಕಾದ್ರಲ್ಲಿ ಯಾರು ಬೇಕಾದರೂ ಎಷ್ಟು ಬೇಕಾದರೂ ಮೆತ್ತಿಕೊಳ್ಳಿ, ಆಯಿತಾ, ಏನಾಗಬೇಕು, ಸಿಕ್ಕಿದಲ್ಲ ಪ್ರಸಾದ. ಸಂತೋಷದಲ್ಲಿ ಬ್ರಾಹ್ಮಣನೇ ಮೆತ್ತಿಕೊಳ್ಳುವುದಿಲ್ಲ, ತಪ್ಪಾಯ್ತಲ್ಲ ಅವನದ್ದು. ಅದನ್ನು ಯಾರಿಗೂ ರಿಸ್ಟ್ರಿಕ್ಷನ್ ಇಲ್ಲ, ಏನು ವಿರೋಧ ಬಂತು ಕೇಳ್ತಾನೆ. ಅವನ ಸಹ ಹುಟ್ಟಿದಾಗಿದ್ದಂತಹ ವ್ಯವಸ್ಥೆಗೆ ಅನುಗುಣವಾಗಿ ಕರ್ಮ ಮಾಡುವಲ್ಲಿ, ಸಿದ್ಧಿಯನ್ನು ಪಡುವಲ್ಲಿ ಅಡ್ಡ ಏನುಂಟು ಕೇಳ್ತಾನವನು. ಅದಕ್ಕೆ ವೇದವ್ಯಾಸರು ಸ್ತ್ರೀಶೂದ್ರ ದ್ವಿಜಬಂಧೂನಾಂ ತ್ರೈನ ಶ್ರುತಿಗೋಚರ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯಂ ಭವೇದಿಹ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾಕೃತವಂದರು. ಜ್ಞಾನದ ಪರ್ವತಗಳ ರಾಶಿಯಲ್ಲಿ ಪಾರಿಜಾತದಂತಿರುವ, ಅದರ ಕುಸುಮದಂತಿರುವ, ಅದರ ಮಧುವಿನಂತೆ ಜೇನುವಂತಿರುವ ಭಗವದ್ಗೀತೆಯನ್ನು, ವಿಷ್ಣು ಸಹಸ್ರನಾಮವನ್ನು ಮುಕ್ತವಾಗಿ ಎಲ್ಲರಿಗೂ ಹಂಚಿದ್ರು, ಏನೂ ತೊಂದರೆ ಇಲ್ಲದೆ ಅಧ್ಯಯನ ಮಾಡಲಿಕ್ಕೆ, ಅಧ್ಯಾಪನ ಮಾಡಲಿಕ್ಕೆ, ಚಿಂತನೆ ಮಾಡಲಿಕ್ಕೆ ವಿಪುಲವಾದ ಅವಕಾಶ ಕೊಟ್ಟರು. ಅದರಲ್ಲಿ ಇಲ್ಲದ ಸಂಗತಿ ಇಲ್ಲ. ನಮಗೆ ಅದು ಕೊಟ್ಟರು ಸರಿ, ಇನ್ನೊಂದು ಕೊಡಲಿಲ್ಲ ಅಂದರೆ ಇನ್ನೊಂದು ಏನಿಲ್ಲ ಅಂತಾರೆ. ಹಸಿವಿಗೆ ಕಡಿಮೆಗೆ ಏನೂ ಇಲ್ಲ ಅಂತಾರೆ, ಮುಗಿದೋಯ್ತು, ಇದರ ಆಚೆಗೆ ಏನೂ ಇಲ್ಲ. ಇದು ಎಲ್ಲವೂ ಎಲ್ಲರಿಗೂ ಆಯ್ತಾ ಕೇಳಿದ್ರು. ಭಾರತಕ್ಕಿಂತ ಮಿಗಿಲಾದ ಭಗವಂತನೆಡೆಗೆ ಸಾಗುವ ಒಂದು ಸಂಗತಿ ಇನ್ನೊಂದು ಇಲ್ಲ ಎನ್ನುವಷ್ಟು ಗಟ್ಟಿಯಾಗಿ ಹೇಳಿಬಿಟ್ರು. ಅದಕ್ಕೆ ಕೊಟ್ಟದ್ದು ಅಂತ. ಇನ್ನೇನು ಬೇಕು ಕೇಳ್ತಾರೆ, ಇನ್ನೇನಾಗಬೇಕು. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನತ್ಯಜೆ. ಇದರಲ್ಲಿ ಮೇಲು ಕೆಳಗೆ ಇಲ್ಲ. ಮೇಲು ಕೆಳಗೆ ಅಂದರೆ ಅದಕ್ಕೆ ಸ್ವರ ಹೇಳಬೇಕಂದೇವರು. ವಿಷ್ಣುನಾಥನ ನಾಮಲ್ಲಿ ವಿಶ್ವಂ ವಿಷ್ಣುರ್ ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭೂ ಭೂತಗೃದ್ ಭೂತ ಬೃದ್ಭಾವೋ ಭೂತಾತ್ಮ. ಮೇಲೆ ಕೆಳಗಿಲ್ಲ ಅಂದೇವ್ರಿಗೆ. ನಾನು ಮೇಲೆ ಕೆಳಗೆ ಯಾಕೆ ಮಾಡಬೇಕು ಕೇಳಿದೆ, ಸರಿಯಾಗಿ ಹೇಳ್ಬೋದಲ್ಲ. ಮೇಲೆ ಕೆಳಗಿದ್ದ ಅಂದರೆ ಅವ್ರಿಗೆ ಗೊತ್ತಿಲ್ಲ ಸ್ವರ ಅಂದರೆ ಎಂಥದ್ದು, ಮೇಲೆ ಕೆಳಗೆ ಅಂತ. ಸ್ವರದಲ್ಲಿ ವಿಶೇಷಾರ್ಥಗಳ ಛಾಯೆ ಇದೆ ಅಷ್ಟೇ. ಅಗ್ನಿಮೀಳೆ ಅಂತ ಹೇಳಿದರೆ ನಾವು ಉದಾತ್ತ ಸ್ವರದಲ್ಲಿ ಹೇಳುವ ಮೂಲಕ ನಿತ್ಯ ನಿನ್ನನ್ನು ಸ್ತೋತ್ರ ಮಾಡುತ್ತೇವೆ ಅಂತ. ಅದು ಸ್ವರದ ಅರ್ಥ ನಮ್ಮ ಭಾವಕ್ಕೆ ಸ್ಫುರಣೆಗೆ ಯೋಗ್ಯ ಆಗಬೇಕು ಅಂತ ನಾವು ಸ್ವರವನ್ನು ಹೇಳೋದು. ಸ್ವರ ಇಲ್ಲದಿದ್ದರೂ ಸ್ತೋತ್ರ ಮಾಡುತ್ತೇನೆ ಎನ್ನುವುದರಲ್ಲಿ ಏನು ಭಂಗ ಇಲ್ಲ. ಸ್ತೋತ್ರ ಮಾಡುತ್ತೇನೆ ಎನ್ನುವುದಕ್ಕೆ ಒಂದು ಪ್ರಶ್ನೆ ಬರ್ತದೆ, ಯಾವಾಗ ಅಂತ, ಕಾಲದ ಪ್ರಶ್ನೆ ಬರ್ತದೆ. ಯಾವಾಗಲೂ ಎನ್ನುವುದು ಉತ್ತರ ಆಗ್ತದೆ. ಅದು ಹೇಳಲಿಲ್ಲ ಅಂದರೆ ಹೇಳದೇ ಇದ್ದದ್ದು ಯಾವತ್ತು ಯಾವಾಗಲೂ ಎಂದು ಅರ್ಥ ಅಂತ ನಿಯಮ ಇದೆ. ಅಗ್ನಿಹೋತ್ರಂಜುಹೋತಿ ಅಂತ ಹೇಳಿದರೆ ಯಾವಾಗ ಅಂತ ಬರ್ತದೆ. ಹೋಮ ಮಾಡ್ತಾನೆ ಯಾವಾಗ, ಅದಕ್ಕೆ ಸಾಯಂ ಪ್ರಾತಃ ಅಂತ ಕಾಲ ಹೇಳ್ತಾರೆ. ಹಗಲು ರಾತ್ರಿಯು ಅಂದರೆ ಬೆಳಿಗ್ಗೆಯೂ ಸಂಜೆಯೂ, ಆಯ್ತಲ್ಲ. ಹೇಳದೇ ಇದ್ದಲ್ಲಿ ಕಾಲ ಹೇಳ್ತಾರೆ, ಹೇಳದಿದ್ದರೆ ನಿತ್ಯ ಅಂತ ಅರ್ಥ, ಯಾವಾಗಲೂ ಅಂತ ಅರ್ಥ, ಪುರುಸೋತಾದಾಗ ಅಂತ. ಆದ್ದರಿಂದ ಎಲ್ಲಿ ಹೇಳಬೇಕು ಅಲ್ಲಿ ಹೇಳುತ್ತಾರೆ, ಹೇಳದೆ ಬಿಡುವುದಿಲ್ಲ. ನಸುರಾಂ ಪಿಬೇ ಅಂತ ಹೇಳ್ತಾರೆ, ಕಳ್ಳು ಕುಡಿಯಬಾರದು. ಯಾವಾಗ, ಭಾನುವಾರೇ ಉಂಟಾ, ಶುಕ್ರವಾಸರೇ ಅಂತ ಉಂಟಾ ಅಂದರೆ ಕೆಲವರಿಗೆ ಕೆಲವು ವಾರಗಳು ಇಷ್ಟ. ಶುಕ್ರವಾರ ಕುಡಿಯುವುದಿಲ್ಲ ಮತ್ತೆ ದಿನ ಕುಡಿತಾನೆ ಅಂತ ಕೆಲವರು ಶನಿವಾರ ಅವರು ಏನು ತಿನ್ನುವುದಿಲ್ಲ ಮತ್ತೆಲ್ಲ ಪರವಾಗಿಲ್ಲ ಅಂತ. ಏನು ಉಂಟಾ, ಇಲ್ಲ. ನಸರಾಂ ಪಿಬೇದ್ ಅಂದರೆ ಸದಾ ಇತ್ಯರ್ಥ, 7 ದಿನದಲ್ಲಿ ಅಂತ ಅರ್ಥ. ಹೇಳದೇ ಇದ್ದರೆ ಎಲ್ಲ ಕಾಲಕ್ಕೆ ಅನ್ವಯ, ಹೇಳಿದರೆ ಮಾತ್ರ ಅದಕ್ಕೆ ವಿನಿಯೋಗ. ಇದು ಸಂಸ್ಕೃತದ ನಿಯಮ, ಅದು ಮೊದಲೇ ಆಗಿದೆ. ಅದನ್ನು ಅಗ್ನಿಮೀಳೆ ಅನ್ನುವಲ್ಲಿ ಸ್ವರ ಇಲ್ಲದಿದ್ದರೂ ದೇವರನ್ನು ನಾನು ಸ್ತೋತ್ರ ಮಾಡುತ್ತೇನೆ ಅಂದರೆ ಸದಾ ಅಂತಲೇ ಅರ್ಥ. ಪುರುಸೋತಾದಾಗ, ಸಣ್ಣದಿದ್ದಾಗ, ಮುದುಕನಾಗಿ ಬಂದಾಗ ಅರ್ಥವೇ ಇಲ್ಲ ಅಲ್ಲಿ. ಆದರೆ ಆ ಸ್ವರದಿಂದ ಅರ್ಥಛಾಯೆಯನ್ನು ತೋರಿಸಲಿಕ್ಕೆ ಬರ್ತದೆ ಅಷ್ಟೆ. ತೋರಿಸಿ ನಾವು ಭಾವಸ್ಮರಣ ಮಾಡಿಕೊಂಡು ಅರ್ಥ ವಿಶೇಷವನ್ನು ಅನುಸಂಧಾನ ಮಾಡಲಿಕ್ಕಾಗತ್ತೆ ಅಂತ. ಎಲ್ಲ ಶಬ್ದಗಳಿಗೂ ಸ್ವರ ಇದೆ, ಆಯಿತಾ. ಅದರಿಂದ ಮಹಾಭಾರತದ ವಿಷ್ಣು ಸಹಸ್ರನಾಮಕ್ಕೂ ಸ್ವರ ಇದೆ. ಅರ್ಥದ ಮೇಲೆ ಅದು ಕೂತಿರ್ತದೆ, ಹೇಳಲಿಕ್ಕೆ ಬರ್ತದೆ, ಹೇಳಲಿಕ್ಕಿದೆ. ಆದರೆ ಹೇಳಿಕೊಂಡು ಬರುವುದಿಲ್ಲ. ಎಲ್ಲ ಸ್ತೋತ್ರಗಳಿಗೂ ಸ್ವರ ಪ್ರಸ್ತಾರ ಇದೆ. ಶಬ್ದದಲ್ಲಿ ಇರುವಂಥದ್ದು ನಡೆ ಸ್ವರ, ವೇದದ್ದಲ್ಲ ಸ್ವರ. ವೇದದಲ್ಲಿ ಶಬ್ದದಲ್ಲಿ ಇರತಕ್ಕ ನಡೆಯನ್ನು ಉಳಿಸಿಕೊಂಡಿದ್ದಾರೆ, ಮುಂದುವರಿಸಿದ್ದಾರೆ. ಸ್ವರ ಎನ್ನುವುದು ಶಬ್ದದ ಪ್ರಕ್ರಿಯೆ. ಅದು ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಅಷ್ಟಾಕ್ಷರ ಜಪಕ್ಕೂ ಅಂದರೆ ನಮೋ ನಾರಾಯಣಾಯ ಎನ್ನುವುದಕ್ಕೂ ಸ್ವರ ಹಾಕಿದ್ದೇನೆ. ಸ್ವರ ಇದೆ, ಬಿಟ್ಟು ಹೋಗಿದೆ, ಸ್ವರ ಪ್ರಕಾರ ಹೇಳಲಿಕ್ಕೆ ಬರ್ತದೆ. ಇದ್ದ ಸ್ವರದ ಮಂತ್ರವನ್ನು ಯಾರಾದರೂ ಸ್ವರ ಸಮೇತ ಹೇಳ್ತಾರ ಕೇಳಿ? ಅಷ್ಟು ಪುರುಸೋತು ಮಾಡಿಕೊಂಡು ನಿಧಾನ ಮಾಡಿ ಹೇಳ್ತಾರ? ಇಲ್ಲವೇ ಇಲ್ಲ. ಸ್ವರ ಸರಿಯಾಗಿ ಹೇಳ್ತಾರೆ ಹೇಳುವವರಾದರೂ, ಅದೂ ಇಲ್ಲ. ಮತ್ತೆಂಥದಕ್ಕೆ ಸ್ವರ ಇದ್ದು ಪ್ರಯೋಜನ?
ಓದುವಾಗ ಇರ್ತದೆ ಅಷ್ಟೇ, ಇನ್ನೇನುಂಟು. ಅದನ್ನು ವಾಸ್ತವವಾಗಿ ಶಬ್ದನಿಷ್ಠವಾದದ್ದು ಸ್ವರ, ಶಬ್ದದಲ್ಲಿ ಇರತಕ್ಕಂಥ ಅರ್ಥವನ್ನು ಹೊರಗಿಡುವುದು ಸ್ವರ. ನಾವು ಜನರಲ್ಲಿ ವಾಡಿಕೆಯಲ್ಲೇ ಹೇಳುತ್ತೇವೆ. ಯಾರಾದರೂ ದೂರದಲ್ಲಿ ಬಂದರೆ, ಗಂಟೆ ತಡವಾಗಿ ಬಂದರೆ ಕೇಳ್ತೇವೆ, ಊಟ ಆಯಿತು ಕೇಳ್ತೇವೆ. ಅವನು ಊಟ ಆಯಿತು ಅಂತಾನೆ. ಇದೆಂಥದ್ದು ಮಾರೇರೆ ಕೇಳಿದರೆ? ಹಾಗೆ ಬರೆದು ಬಿಟ್ಟರೆ ಎಂಥದ್ದು ಗೊತ್ತಾಗೋದಿಲ್ಲ. ಅವರು 3 ಗಂಟೆಗೆ ಬಂದಿದ್ದರು, ಮನೆಯವರು ಊಟ ಆಯಿತು ಕೇಳಿದ್ರು ಅಂತ ಇಲ್ಲ, ಮನೆಯವರು ಊಟ ಆಯಿತು ಶಬ್ದ ಮಾಡಿದರು, ಬಂದವನು ಸಹ ಊಟ ಆಯಿತು ಶಬ್ದ ಮಾಡಿದ, ಇದು ಹೇಳಿಕೊಂಡು ಬರೆದ್ರೆ ಎಂತ ಗೊತ್ತಾಗೋದಿಲ್ಲ. ಆದರೆ ಅವರಿಬ್ಬರ ಸಂವಾದದಲ್ಲಿನ ಸ್ವರ, ಮೊದಲನೇದ್ದು ಪ್ರಶ್ನೆ ಅಂತ ಗೊತ್ತಾಗ್ತದೆ, ಎರಡನೇದು ಉತ್ತರ ಅಂತ ಗೊತ್ತಾಗ್ತದೆ. ಊಟ ಆಯಿತು ಹಾಂ, ಮೊದಲನೇದು ಊಟ ಆಯಿತು ಎನ್ನುವಲ್ಲಿ ಏನೋ ಒಂದು ಸ್ವರ ಬಂದಿದೆ, ಅದು ಪ್ರಶ್ನೆಯಾಗಿದೆ, ಶಬ್ದ ಅಷ್ಟೇ, 3 ಅಕ್ಷರ. ಉತ್ತರದಲ್ಲಿಯೂ ನಾವು ಸ್ವರವನ್ನು ಹುಡುಕ್ತೇವೆ, ಊಟ ಆಯಿತು, ಹಾಂ ಊಟ ಆಯಿತು ಅಂತ ಸ್ವರ ಹಾರಿಸಿದರೆ ಅವನು ಆಗಲಿಲ್ಲ, ಸುಳ್ಳು ಹೇಳ್ತಾನೆ ಎಂದು ಗೊತ್ತಾಯಿತು. ಊಟ ಆಯಿತು ಅಂತ ಹೇಳಿದರೆ, ಸಂಭ್ರಮದಲ್ಲಿ ಹೇಳಿದರೆ, ತಿಂದು ಬಂದಿದ್ದಾರೆ ಎಲ್ಲಿ ಮಧ್ಯೆಯಲ್ಲಿ ಇಳಿದು, ಅದು ಅರ್ಥ ಆಗುತ್ತೆ. ಅಂದರೆ ಉತ್ತರವಲ್ಲಿಯೂ ಸಹ ನಾವು ಸ್ವರವನ್ನು ಹುಡುಕಿ ಆಗಿದೆ ಇಲ್ಲೋ ಎನ್ನುವುದನ್ನು ಜಸ್ಟಿಫೈ ಮಾಡ್ತೇವೆ. ಅದು ಸುಳ್ಳೋ ಸತ್ಯವೋ, ಅದು ಪ್ರತಾರಿಕೆಯೋ, ಅದು ಸುಮ್ಮನೆ ಮೇಲಿಂದ ಮೇಲೆ ಹೇಳುವುದೋ. ಭಾರಿ ಖುಷಿ ಆಯ್ತು ನೀವು ಬಂದದ್ದು ಹೇಳುವಾಗಲೇ ಗೊತ್ತಾಗುತ್ತೆ. ಅವನ ಮುಸುಳು ನೋಡಿ, ಹಲ್ಲು ನೋಡಿ, ಇದಕ್ಕೆ ಸಂಕಟ ಆಗಿದೆ ಅಂತ, ಇಲ್ಲ ಹೊರಡ್ತೇನೆ ಅಂತ ಹೋಗಿಬಿಡ್ತಾನೆ. ಖುಷಿಯಾಯ್ತು ಹೇಳಿದ್ದು ಓದದ್ದು ಯಾಕೆ ಅಂದರೆ ಅವ್ರು ಹೇಳುವಾಗಲೇ ಖುಷಿ ಆಗಲಿಲ್ಲ, ಗೊತ್ತಾಗಿದೆ ಅಂತ ಹೇಳ್ತಾನವ. ಮತ್ತೆ ಹೀಗೆ ಶಬ್ದಗಳಲ್ಲಿನ ಸ್ವರ ಎಲ್ಲ ಕಡೆಯಲ್ಲಿದೆ. ಅದು ಶಬ್ದದಲ್ಲೇ ಇರುವುದು ಸ್ವರ. ಕೆಲವೊಮ್ಮೆ ಅದನ್ನು ಬದಲಿಸ್ಲಿಕ್ಕೂ ಬರುತ್ತೆ. ಇಂದ್ರಶತ್ರುವರು ವರ್ಧಸ್ವ ಇದ್ದಾಗೆ ನೋಡಿ, ಇಂದ್ರಶತ್ರು ಅಂದುಬಿಟ್ಟವ, ಹಾಗೆ ಸ್ವರ ಬದಲಾವಣೆ ಮಾಡಲಿಕ್ಕಾಗತ್ತೆ. ಅದರಿಂದ ಸ್ವರ ಇಲ್ಲದೆ ಕೊಟ್ಟದ್ದಕ್ಕೆ ನಮಗೆ ಕಮ್ಮಿ ವಸ್ತು ಅಂತ ಹೇಳಬೇಡಿ. ಸ್ವರ ಇಲ್ಲದೆ ಕೊಟ್ಟದ್ರಿಂದ ವಸ್ತು ದೊಡ್ಡದಾಯ್ತದು. ಯಾಕೆ? ಸ್ವರ ತಪ್ಪಿ ಹೇಳುವ ಒಂದು ಸಂಭ್ರಮ ಉಳಿಯಿತು. ವೇದವನ್ನು ಸ್ವರ ಬಿಟ್ಟು ಸ್ವರ ತಪ್ಪಿಸಿ ಹೇಳಿದರೆ ಅನರ್ಥ ಆಗುತ್ತೆ, ಅರ್ಥಾಂತರ ಆಗುತ್ತೆ. ಸ್ವರ ಇಲ್ಲದೆ ನಾವು ಸ್ತೋತ್ರಗಳನ್ನು ಹೇಳಿಬಿಟ್ಟು ಸುಲಭ ಆಗುತ್ತೆ, ಲಾಭ ಹೆಚ್ಚಾಗತ್ತೆ. ಅದನ್ನು ಸ್ವರ ಹಾಕಿದರೆ ಕಷ್ಟ ಹೊರತು ಸ್ವರ ಬಿಟ್ಟರೆ ಅಲ್ಲ. ಹೀಗಾಗಿ ನಮಗೆ ವೇದಕ್ಕಿಂತ ಭಿನ್ನವಾದ ಒಂದು ವಸ್ತುವನ್ನು ಕೊಟ್ಟದ್ದೇ ಅಲ್ಲ. ಅದರಿಂದ ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನತ್ಯಜೇತ್. ಅಲ್ಲಿ ದೋಷ ಉಂಟು, ಸ್ವರ ಇಲ್ಲ, ಅದು ಏನ್ಷಿಯಂಟ್ ಸನಾತನ ಅಲ್ಲ, ಅದು ಅಪೌರುಷೇಯ ಅಲ್ಲ, ಅದು ವೇದವ್ಯಾಸರು ಮಾಡಿದ್ದು. ಅಯ್ಯ, ವೇದವ್ಯಾಸರು ಮಾಡಿದ್ದಾದರೆ ಖಾತ್ರಿ ಆಯಿತು, ತಪ್ಪಿಲ್ಲ ಅಂತ ಗೊತ್ತಾಯಿತು, ಪರಂಪರೆ ಬಂತು ಅಂತಾಯಿತು ಋಷಿಗಳದ್ದು. ಇದು ವೇದದಲ್ಲಿ ಎಲ್ಲಿಯಾದರೂ ಯಾರಾದರೂ ಮುದ್ರಣ ಮಾಡುವಲ್ಲಿ ಹೇಳುವಲ್ಲಿ ತಪ್ಪ. ನಮಗಿವತ್ತೆಲ್ಲ ವೇದ ಸತ್ಯ ಹೇಗೆ? ಮುದ್ರಣ ಮಾಡಿದ್ರಿಂದ. ಮುದ್ರಣ ಎಲ್ಲಿಂದ? ತಾಡವಾಲೆಯಲ್ಲಿ ಬರೆದದ್ರಿಂದ. ತಾಡೆಯಾಲೆಯಲ್ಲಿ ಬರೆದವ ತಪ್ಪಿ ಯಾಕೆ ಬರಿಬಾರ್ದು? ಒಂದು ಪ್ರಶ್ನೆ ನಂದಷ್ಟೇ. ಈಗೇನು ಮಾಡುವ? ಎಂತ ಮಾಡುವ ಹಾಗೇ ಇಲ್ಲ. ನಾನು ನಿಮಗೊಂದು ಒಂದು ಉತ್ತರ ಕೊಡುತ್ತೇನೆ ನೋಡಿ. ವೇದದ್ದು ನೆನಪಾಗೋದಿಲ್ಲ ಈಗ ಹೇಳಲಿಕ್ಕೆ. ಹೇಳಿದ್ರು ಮತ್ತು ನಾಳೆ ಅದನ್ನು ಸ್ಥಾಯಿ ಮಾಡ್ತೀರಿ. ನಾನು ನಿಮ್ಮ ಮಂಗಲಾಷ್ಟಕದ್ದು ಹೇಳುತ್ತೇನೆ ನೋಡಿ. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂಹು ಸೂನುರ್ ಗರುತ್ಮಾನ್ ರಥಃ ಪೌತ್ರಃ ಚಂದ್ರ ವಿಭೂಷಣೋ ಸುರಗುರು ಶೇಷಶ್ಚ ಶಯ್ಯಾ ಪುನಃ. ನಾನು ಹೇಳಿ ಆಯಿತು ನಿಮಗೆ, ಪಾಠ ಅರ್ಥ ಆಯಿತಾ ಇಲ್ಲೋ ಗೊತ್ತಿಲ್ಲ. ದೇವರ ಬಗ್ಗೆ ವೈಭವದ ನುಡಿಯನ್ನು ಹೇಳತಕ್ಕ ಇದು ಮಂಗಲಾಷ್ಟಕದ ಮೊದಲ ಗೆರೆ. ಇದರ ಬಗ್ಗೆ ನನ್ನ ವಿಪ್ರತಿಪತ್ತಿ ಇದೆ, ನಿಮಗೇನುಂಟು ಗೊತ್ತಿಲ್ಲ. ನಿಮಗೆ ಯಾಕೆ ನೋಡಬೇಕು ಅಂತ ನಿಮಗೆ ಎಲ್ಲಿ ಇರುತ್ತೆ. ಲಕ್ಷ್ಮೀರ್ಯಸ್ಯ ಪರಿಗ್ರಹ, ಯಾರ ಮಡದಿ ಲಕ್ಷ್ಮಿಯು ಅವನು ನನಗೆ ಒಳ್ಳೆಯದು ಮಾಡಲಿ ಅಂತ. ಕಮಲಭೂಹು ಸೂನುಹು, ಕಮಲದಲ್ಲಿ ಹುಟ್ಟಿನಿಂದ ಚತುರ್ಮುಖನು ಅವನ ಮಗ. ಯಾರ ಮಗನು ಚತುರ್ಮುಖನೋ ಅವನು ನನಗೆ ಒಳ್ಳೆಯದು ಮಾಡಲಿ. ಗರುತ್ಮಾನ್ ರಥಃ, ಯಾರ ರಥ ವಾಹನ ಗರುಡನೋ ಅವನು ನನಗೆ ಒಳ್ಳೇದು ಮಾಡಲಿ ಅಂತ. ಪೌತ್ರ ಚಂದ್ರ ವಿಭೂಷಣೋ ಸುರಗುರು. ಪೌತ್ರ ಅಂದರೆ ಮಗನ ಮಗ. ಮಗನ ಮಗ ಯಾರು? ಮರಿಮಗ, ಮೊಮ್ಮಗ. ಅವನು ಯಾರು ಕೇಳಿದರೆ ಚಂದ್ರಚೂಡ, ಚಂದ್ರ ವಿಭೂಷಣ, ಚಂದ್ರನನ್ನು ನೆತ್ತಿಯಲ್ಲಿ ಸಿಕ್ಕಿಸಿಕೊಂಡವ. ಅವನು ಯಾರು ಅಂತ ಪರಿಚಯ ಮಾಡಿಸ್ತಾರಲ್ಲಿ ಅಸುರಗುರು ಅಂತ. ಪೌತ್ರಶ್ಚಂದ್ರ ವಿಭೂಷಣೋ ಸುರಗುರು, ಅಸುರರಿಗೆ ವರ ಕೊಡುವವ ಅಂತ ಕೆಲಸದವ. ಅಸುರರು ಅವನನ್ನು ಗುರು ಮಾಡಿಕೊಂಡಿದ್ದಾರೆ. ಅವನು ಅಸುರರಿಗೆ ಗುರು ಅಂತ ಅವನು ಹೇಳುವುದಿಲ್ಲ, ಆದರೆ ಅಸುರರು ಅವನನ್ನು ಗುರು ಮಾಡಿಕೊಂಡಿದ್ದಾರೆ. ಪೌತ್ರ ಚಂದ್ರ ವಿಭೂಷಣೋ ಸುರಗುರು. ದೈತ್ಯಪಾಳೆಯಕ್ಕೆಲ್ಲ ಇಷ್ಟ ಆದವ ಇವ ಚಂದ್ರವಿಭೂಷಣ. ದೇವತೆಗಳ ಪಾಳೆಗೆಲ್ಲ ಇಷ್ಟವಾದವ ಬ್ರಹ್ಮ. ಈ ಬ್ರಹ್ಮ ರುದ್ರರಿಬ್ಬರ ಬಗ್ಗೆ ಪರಿಚಯಿಸ್ತಾ ನಡುವೆ ನಾರಾಯಣನ ಬಗ್ಗೆ ಹೇಳಿಕೊಂಡದ್ದು. ನಾರಾಯಣನು ಚತುರ್ಮುಖನಿಗೆ ಅಪ್ಪ, ರುದ್ರದೇವರಿಗೆ ಅಜ್ಜ. ರುದ್ರದೇವರು ದೈತ್ಯರ ಗುರುವಾಗಿ ಸ್ವೀಕರಿಸಲ್ಪಟ್ಟಿದ್ದಾನೆ. ಚತುರ್ಮುಖನು ದೇವತೆಗಳ ಪರವಾಗಿ ಇಷ್ಟವಾಗಿದ್ದಾನೆ. ಹೀಗೆ ದೈತ್ಯ ದಾನವರಿಂದ ಇಷ್ಟವಾಗಿರತಕ್ಕ ವ್ಯಕ್ತಿಯಾಗಿ ನಾರಾಯಣ ಇದ್ದಾನೆ ಹೇಳಲಿಕ್ಕೆ ಇವರಿಬ್ಬರು ಪ್ರವರ್ತಕರು. ಒಬ್ಬ ಅಸುರ ಪ್ರವರ್ತಕ, ಒಬ್ಬ ಸುರ ಪ್ರವರ್ತಕ. ಇನ್ನು ಯಾರ ಜಾಗದಲ್ಲಿ ಯಾರು ಸೇರಿಸಿಕೊಳ್ಳಬೇಕು ಅಂತ ಅವರವರು ಹೇಳಿಕೊಳ್ಳಲಿಕ್ಕೆ.
ಪೌತ್ರಶ್ಚಂದ್ರ ವಿಭೂಷಣೋ ಸುರಗುರು ಶೇಷಶ್ಚ ಶಯ್ಯ ಪುನಃ. ಮತ್ತೆ ಹಾಸಿಗೆ ಶೇಷ ಇಲ್ಲಿ ಮುಂದುವರಿತದೆ. ಇಲ್ಲಿ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಅಂತ ಎಲ್ಲರೂ ಓದುವುದು, ದೇವತೆಗಳ ಒಡೆಯ ಅಂತ. ಅದು ಅಸುರಗುರು ಎನ್ನುವುದು ತಾಡವಾಲೆಯಲ್ಲಿ ಇದೆ, ಇಷ್ಟೇ ವ್ಯತ್ಯಾಸ. ಇದು ಯಾವ ಪಾಠವನ್ನು ಯಾರು ತೀರ್ಮಾನ ಮಾಡಲಿಕ್ಕೆ? ಸುರಗುರುಹು ಅಂತ ಶಬ್ದ ಹಾಕಿದರೆ ರೂಢಿಯಲ್ಲಿರುವುದು ಇಂದ್ರನಿಗೆ, ತಪ್ಪಿದರೆ ಯೋಗದಲ್ಲಿ ಇರುವುದು ಬೃಹಸ್ಪತಿ ಆಚಾರ್ಯಗೆ, ಅಂದರೆ ಗುರುವಿಗೆ. ಗುರುವಾಗಲಿ ಇಂದ್ರ ಆಗಲಿ ಇನ್ನು ಬರಬೇಕಷ್ಟೇ, ಶೇಷನ ನಂತರದಲ್ಲಿ ಬರಬೇಕು ಅವರು ಯೋಗ್ಯತೆ ಪ್ರಕಾರ. ಆದರೆ ಇಲ್ಲಿ ಮಧ್ಯದಲ್ಲಿ ಬರುವುದಿಲ್ಲ. ಬಂದರೂ ಇಲ್ಲಿ ಯಾವುದೇ ಕೆಲಸ ಇಲ್ಲ. ಪೌತ್ರ ಚಂದ್ರವಿಭೂಷಣ ಆಯಿತು, ಅವನ ಹೆಸರು ಕೊಟ್ಟಿಲ್ಲ. ಈಗ ಎಂಥ ಕೆಲಸ ಇಲ್ಲ ಅವನಿಗೆ, ಮಗ ಮೊಮ್ಮಗ ಅಷ್ಟೇ ಹೇಳಿತ್ತು. ಉಳಿದವರಿಗಾಗಿ ರಥ ಹಾಸಿಗೆ ಅಂತ ಹೇಳಿದೆ. ಆದ್ದರಿಂದ ಪೌತ್ರ ಚಂದ್ರವಿಭೂಷಣ ಹೇಳಿಕೊಂಡು ಮಧ್ಯೆಯಲ್ಲಿ ಸುರಗುರು ಅಂತ ಒಬ್ಬನನ್ನು ಹಾಕಿದರೆ, ಇಂದ್ರ ಅಂತ ಹಾಕಿದರೆ ಶೇಷನನ್ನು ಹೇಳೋದು ತಪ್ಪಾಗ್ತದೆ. ಬೃಹಸ್ಪತ್ಯಾಚಾರ್ಯನ ಹಾಕಿದರೆ ಶೇಷನ ಹೇಳೋದು ತಪ್ಪಾಗ್ತದೆ. ಆದರೆ ನಿಜವಾಗಿ ಸುರಗುರು ಶಬ್ದ ರೂಢಿಯಲ್ಲಿದ್ದದ್ದನ್ನು ಎತ್ತಿಕೊಳ್ಳುವುದೇ ಇಲ್ಲ. ಅಸುರಗುರು ಎನ್ನುವುದು ಕೊಟ್ಟದ್ದು ಶಬ್ದ, ಅದು ರೂಢಿಯಲ್ಲಿಲ್ಲ ವಾಸ್ತವವಾಗಿ. ಹೀಗೆ ಬಹಳ ಚೆನ್ನಾಗಿ ಇದು ತಾಡವಾಲೆಯಲ್ಲಿದ್ದ ಪಾಠ. ಇಂಥ ಅನೇಕ ಪಾಠಗಳಲ್ಲಿದೆ, ವ್ಯತ್ಯಾಸ ಇದ್ದ ನಾನು ತೋರಿಸಿಕೊಟ್ಟಿದ್ದೆ. ಅಲ್ಲಿ ರಾಮನು ಇಲ್ಲ, ಮಾಂಧಾತ ನೌಶೋಂಬರೀಷ ಸಗರೋ ರಾಜ ಪೃತುರು ಹೈಹಯ ಇದು. ಅಲ್ಲಿ ರಾಮ ಇಲ್ಲ, ಬರುವುದಿಲ್ಲ. ದಶರಥ ರಾಮನನ್ನು ಇಟ್ಟುಕೊಂಡಿಲ್ಲ ಅಲ್ಲಿ. ಹೀಗೆ ಅನೇಕ ಪ್ರಾಚೀನ ಪಾಠಗಳನ್ನು ಇಟ್ಟುಕೊಂಡು ನಾವು ತೀರ್ಮಾನ ಮಾಡಲಿಕ್ಕೆ ಬರುತ್ತೆ. ಆದರೆ ಮುದ್ರಣ ಮಾಡುವಲ್ಲಿ ವ್ಯತ್ಯಾಸ ಇರುತ್ತದೆ, ಯಾರು ಹೇಳಿಕೊಳ್ಳುವುದು? ಆದ್ದರಿಂದ ವೇದ ಎಲ್ಲಿ ತಪ್ಪಿದೆ ಗೊತ್ತಿಲ್ಲ. ಮಹಾಭಾರತ ತಪ್ಪಿಲ್ಲ ಅಂತ ಗೊತ್ತಿದೆ, ಅದು ಮುದ್ರಣದಿಂದಲ್ಲ, ಮಹಾಭಾರತಕ್ಕೆ ಮೊನ್ನೆ ಪ್ರವರ್ತನೆ ಇರುತ್ತೆ. ವೈಶಂಪಾಯನರಾಗಲಿ, ಶುಕಾಚಾರ್ಯರಾಗಲಿ, ಪುರಾಣಿಕರಾಗಲಿ ಇವರೆಲ್ಲ ವೇದವ್ಯಾಸರ ಪರಂಪರೆ. ಆದ್ದರಿಂದ ಸದೋಷ ಯಾವುದು? ಪೌರುಷೇಯ ಹೇಳಿ ದೋಷ ಹೇಳ್ತೀರಾ, ಅಪೌರುಷೇಯ ಹೇಳಿ ಗುಣ ಹೇಳ್ತೀರಾ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಸದೋಷ ಆದರೂ ಇಟ್ಕೊಳ್ಳಯ್ಯ, ತಪ್ಪಿದ್ರು ಮಾಡಿಬಿಡು. ಸದೋಷಮಪಿ ನತ್ಯಜೇತ್. ಯಾಕೆಂದರೆ ಸರ್ವಾರಂಭಾಹಿ ದೋಷೇಣ ಧೂಮೇನ ಅಗ್ನಿರಿವಾವೃತ ಅಂತ. ಎಲ್ಲ ಕೆಲಸ ಶುರು ಆಗುವುದು ತಪ್ಪಿನಿಂದಲೇ ಅಂತಾನೆ. ತಪ್ಪು ಮಾಡಬೇಕು ಅಂತ ಕೃಷ್ಣ ಹೇಳುವುದಿಲ್ಲ. ಸಹಜವಾದದ್ದು ಮಾಡಲಿಕ್ಕೆ ಹೋದಾಗ ತಪ್ಪಾಗುತ್ತೆ, ಆಗಲಯ್ಯ ತಪ್ಪು ಅಂತಾನೆ. ಅರ್ಚತ ಪ್ರಾರ್ಚತ ಹೇಳಿದ ಹಾಗೆ ಮಾಡಯ್ಯ, ತಪ್ಪೇ ಮಾಡು, ದೋಷ ಉಂಟು ಇರಲಿ, ದೋಷದ ಲೆಕ್ಕಾಚಾರ ಮಾಡುವುದಿಲ್ಲ. ಇಲ್ಲಿ ದೋಷ ಇದ್ದರೂ ಸಹಜ ಕರ್ಮಕ್ಕೆ ಬೆಲೆ ಕೊಡ್ತೇನೆ, ಅಸಹಜ ಕರ್ಮಕ್ಕೆ ಸರಿ ಇದ್ದರೂ ಬೆಲೆ ಕೊಡುವುದಿಲ್ಲ. ನೀನು ಮಾಡಿದ್ದು ತಪ್ಪು ಹೇಳಿ ಪಾಪ ಕೊಡ್ತೇನೆ ಅಂತ. ಯಾಕೆಂದರೆ ಅದಕ್ಕೊಂದು ದೃಷ್ಟಾಂತ, ಧೂಮೇನ ಅಗ್ನಿರಿವಾವೃತ ಅಂತ. ಧೂಮೇನ ಅಗ್ನಿ ಆವೃತ ಇವ ಸರ್ವಾರಂಭಾಹಿ ಆವೃತಾ, ಅಲ್ಲಿಗನೇ ಅದು. ಅಗ್ನಿ ಪ್ರಜ್ವಲನೆ ಆಗಬೇಕಾದ್ರೆ ಸುರಿಗೆ ಉರಿಯುವುದಿಲ್ಲ, ಹೊಗೆ ಬರ್ತದೆ. ಹೊಗೆ ಬರುವುದು ಚಂದ, ಹೊಗೆ ಹೋದರೆ ಬೆಂಕಿ ಬೆಳಗುತ್ತೆ, ಬೆಂಕಿ ಬರುತ್ತೆ. ಅದನ್ನು ರಾಜಸವಾದದ್ದು ಹೊಗೆ ಹೋಗಬೇಕು, ಮತ್ತೆ ಅದರದ್ದು ನಿಜವಾಗಿರತಕ್ಕಂತಹ ಬೆಳಕು ಪ್ರಕಾಶ ಬರಬೇಕು. ಅಗ್ನಿಯ ಪ್ರಕಾಶ ಸತ್ವ, ಸತ್ವ ಉನ್ಮೇಷಶಾಲಿ ಆಗಲಿಕ್ಕೆ ರಾಜಸ ಖಾಲಿ ಆಗಬೇಕು, ಹೊರಗೋಗಬೇಕು. ಮೊದಲು ಬರ್ತದೆ, ರಜೋಗುಣಗಳ ಪ್ರಭಾವಗಳು ಹೇಳುತ್ತವೆ. ಆದ್ದರಿಂದ ಎಲ್ಲ ಕೆಲಸ ಮಾಡುವಾಗ ದೋಷಗಳು ಕಾಣುತ್ತವೆ, ದೋಷಗಳು ಬರ್ತವೆ. ದೋಷಗಳು ಇಲ್ಲದ ಕೆಲಸ ಮಾಡಬಾರದು, ಆಗ ತಿದ್ದಿಕೊಳ್ಳಿಕ್ಕಾಗತ್ತೆ. ನಮಗದು ದೋಷವೇ ಅಲ್ಲ ಅಂತ ಹೇಳಿಬಿಟ್ರೆ ತಿದ್ದಿಕೊಳ್ಳುವುದೇ ಇಲ್ಲ ನಾವು ಯಾವ ಕಾಲದಲ್ಲಿ. ನಿಮಗೊಂದು ದೃಷ್ಟಾಂತ ಹೇಳುತ್ತೆ. ಪೂಜೆಗೆ ಕೂತಾಗ ಎಲ್ಲರೂ ಪೂಜೆ ಮಾಡಬೇಕೆ, ಎಲ್ಲರೂ. ಬ್ರಾಹ್ಮಣ ಮಾತ್ರ ಪೂಜೆ, ಪುರೋಹಿತ ಮಾತ್ರ ಅಂತಲ್ಲ, ಅಚ್ಚೊಂದು ಪುತ್ರಕ ಹೇಳಿತ್ತಲ್ಲ. ಪ್ರತಿಯೊಬ್ಬನು ದೇವರ ಪೂಜೆಯನ್ನು ಯಾವ ಪ್ರತೀಕವನ್ನಾಗಿಟ್ಟುಕೊಂಡು ನಮಗೆ ಗೊತ್ತಾಯಿತು. ಶ್ರವಣಕುಮಾರ ಅವನ ಹೆಸರು ಬೇರೆ, ಅದು ಸುಗುಣದಲ್ಲಿ ಹಾಕಿದ್ದೆ ನೋಡಿ ಅಂತ ನೋಡುವಾಗಲೇ ಒಮ್ಮೆ ಕೆಲಸ ಆಗಲಿ ಅಂತ ಅಷ್ಟೆ. ನಾನು ಎಲ್ಲ ಕಡೆ ಹೇಳುತ್ತಾ ಇರಬೇಕು, ಹೇಳೋದು ಯಾಕೆ? ಅಲ್ಲಿ ಇಟ್ಟಿದ್ದೇನೆ. ಎಷ್ಟೋ ಜನ ಕೇಳ್ತಾ ಇರ್ತಾರಲ್ಲ, ಹೆಸರೇನು ಅವನದ್ದು ಅಂತ. ಹೆಸರು ಹಾಕಿದ್ದೇನೆ, ಹುಡುಕೊಳ್ಳಿ ಅಂತ. ಹಾಗೆ ವಾಸ್ತವವಾಗಿ ಅವನು ಯಾರನ್ನು ಪೂಜೆ ಮಾಡುತ್ತಾ ಇದ್ದ? ಅವನು ಚರಪ್ರತೀಕ ಹೊತ್ಕೊಂಡೋಗಿ ಪೂಜೆ ಮಾಡ್ತಾ ಇದ್ದ ತಂದೆ ತಾಯಿಗಳನ್ನು. ನಾವು ಧರ್ಮವ್ಯಾಧನನ್ನು ಕಾಶಿಯಲ್ಲಿ ನೋಡಿದೆವು, ತುಲಾಧಾರನನ್ನು ಯಾರನ್ನು ಪೂಜೆ ಮಾಡ್ತಿದ್ದ? ಪಡಸಾಲೆಯಲ್ಲಿ. ಆದ್ದರಿಂದ ಎಲ್ಲರಿಗೂ ಪೂಜೆ ಮಾಡಲಿಕ್ಕೆ ಪ್ರತೀಕಗಳು ಉಂಟು. ಅದು ಅಂಗಡಿಯಿಂದಲೇ ತಂದಿರಬೇಕು, ಯಾರೋ ಮಠಾಧಿಪತಿಗಳೇ ಕೊಟ್ಟಿರಬೇಕು, ಅದೇನು ಸಂಪ್ರದಾಯವೇ ಇಲ್ಲ, ಅದು ಪರಂಪರೆಯಲ್ಲಿ ಬಂದಿರಬೇಕು. ಏನಿಲ್ಲ, ಪರಂಪರೆಯಲ್ಲಿ ಸೊನ್ನೆ. ಅದು ನಮ್ಮ ಮನೆಯಲ್ಲಿ ಹಿಂದಿನಿಂದಲೂ ಏನೂ ಇಲ್ಲ, ದೇವರ ಕೋಣೆ ಇಲ್ಲ, ದೇವರಿಲ್ಲ, ಯಾರೂ ಇಲ್ಲ, ನಾವೇ ಇದ್ದವರೇ ಎಲ್ಲ, ದೆವ್ವಗಳೇ ದೇವರಲ್ಲಿ. ಇನ್ನು ಅದು ದೇವರ ಸೃಷ್ಟಿ ಮಾಡಿ ಅದೆಲ್ಲ ತಪ್ಪಾಗುತ್ತೆ. ಪ್ರಶ್ನೆ ಕೇಳಬೇಕು, ಯಾರ ಹತ್ರ ಪ್ರಶ್ನೆ ಕೇಳೋದು ಏನು ಅಂತ? ಸತ್ಯವಾಗಿ ನಾನು ಕೆಲವೊಮ್ಮೆ ಹೇಳೋದುಂಟು, ಪ್ರಶ್ನೆ ಕೇಳಲಿಕ್ಕೆ ಎದುರನವನಲ್ಲಿ ಕೂತ್ರೆ ಅವನ ಹತ್ರ ಪ್ರಶ್ನೆ ಇಡೋದು ಎಂದ ಗೊತ್ತುಂಟ, ನಾನು ಬದುಕಿದ್ದೇನಾ ಇಲ್ವಾ ಅಂತ. ಅವ ಇಲ್ಲೇ ಹೇಳ್ತಾನೆ. ನೀವು ಸೀದಾ ನಾನು ಅಂತ ಹೇಳಬೇಡಿ ಅವನ ಹತ್ರ. ನಾವೊಂದು ಜನರನ್ನು ಎಣಿಸ್ತೇವೆ, ಅವರು ಇದ್ದಾರೆ ಇಲ್ವೋ ಅಂತ ಒಂದು ಪ್ರಶ್ನೆಯಲ್ಲಿ ಕವಡೆ ಹಾಕಿ ನೋಡಿ. ಕವಡೆಯಲ್ಲಿ ಆರೂಢದಲ್ಲಿ
ಬಂದ ಗಳಿಗೆಯಲ್ಲಿ ಆದರೂ ಬಂದ ಯಾವುದರಲ್ಲಿ ಆದರೂ ಕೇಳಲಿಕ್ಕೆ ಹೋದರೆ ಇಲ್ಲ ಅಂತ ಬರ್ತದೆ. ಅದು ಅಷ್ಟಮದಲ್ಲಿ ಖಾಲಿಯಾಗಿದೆ, ಅದಕ್ಕೆ ಸರಿಯಾಗಿ ದೃಷ್ಟಿ ಬೇರೆ ಉಂಟು. ಅವರು ಬೆಂಕಿ ಬಿದ್ದೋ ನೀರಿಗೆ ಬಿದ್ದೋ ಸತ್ತಿದ್ದಾರಲ್ಲ ಹೇಳ್ತಾನೆ. ಪುಣ್ಯಾತ್ಮ ಇವನೇ ನೆನಪಿಸಿಕೊಂಡದ್ದು. ಏನು ಹೇಳುವ, ಅದನ್ನಷ್ಟು ಸುಲಭ ಇಲ್ಲ ಎಲ್ಲ ಹಾಗೆ. ಆದರೆ ನಾವು ಒಂದೊಮ್ಮೆ ನಾವು ಪ್ರಶ್ನೆ ಕೇಳಿಕೊಂಡು ಇವತ್ತು ಊಟ ಮಾಡಬೇಕೋ ಬೇಡವೋ ಕೇಳಿದರೆ 8 ದಿನ ಉಪವಾಸ ಮಾಡಿ ಅಂತ ಬರ್ತದೆ. ಮೊದಲೇ ಎಲ್ಲ ರೆಡಿ ಮಾಡ್ಬೋದು. 8 ದಿನ ಉಪವಾಸ ಮಾಡೋದಾದರೆ ಎಲ್ಲರನ್ನು ಬರಲಿಕ್ಕೆ ಹೇಳಿ 10-12ರವರನ್ನು ನಿಲ್ಲಿಸಿ ಎಲ್ಲ ಮುಗಿಸಿ ಹೋಗ್ಬೋದು, ಪ್ರಯೋಜನ ಏನು? ಆದರೆ ಇದಕ್ಕೆಲ್ಲ ಪ್ರಶ್ನೆ ಕೇಳಲಿಕ್ಕಿಲ್ಲ. ಇಲ್ಲವೋ ಶಾಸ್ತ್ರ ಹೇಳಿದೆಯೋ ಶುರು ಮಾಡುವುದೇ. ಮನೆಯಲ್ಲಿ ದೇವರಿಲ್ವಾ ತಂದಿಡಿ, ಯಾರನ್ನೂ ದೇವರು ಮಾಡಲಿಕ್ಕೆ ಬರ್ತದೆ. ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಮಾತೃ ದೇವೋಭವ ಹೇಳಿಕೊಂಡು ಶೈಲಿ, ದಾರುಮಯಿ, ಲೌಹಿ, ಲೇಪ್ಯ, ಲೇಖ್ಯಾಚ, ಸೈಕತಿ, ಮನೋಮಯಿ, ಮಣಿಮಯಿ, ಎಷ್ಟು ಪ್ರತಿಮೆಗಳಿಲ್ಲ. ಸೂರ್ಯೋಗ್ನಿ, ಬ್ರಾಹ್ಮಣ, ಗಾವ, ವೈಷ್ಣವ, ಕಂ, ಮರುತು, ಜಲಂ, ಭೂಹು, ಆತ್ಮ, ಸರ್ವಭೂತಾನಿ ಭದ್ರಪೂಜಾ ಪದಾನಿಮೆ ಅಂತ ಎಲ್ಲರೂ ಭಗವಂತನ ಪ್ರತೀಕಗಳೇ. ಒಂದು ಕಲ್ಲು ತಂದಿಟ್ಟರು ಭಗವಂತನ ಬಗ್ಗೆ ಎಚ್ಚರ ಮಾಡಿಕೊಂಡು ಹೂ ಏರಿಸಿ ಪ್ರದಕ್ಷಿಣವನ್ನು ನಮಸ್ಕರಿಸಿದರೆ ಪುಣ್ಯ ಬರುತ್ತೆ, ಬರುವುದಿಲ್ಲ ಅಲ್ಲ, ಮಾಡಲಿಕ್ಕಾಗತ್ತೆ ಅಂತ. ಆದ್ದರಿಂದ ಎಲ್ಲವೂ ಮೊದಲು ಶುರುವಾಗುವಾಗ ದೋಷದಿಂದ ಶುರುವಾಗುವುದು, ಸರಿಯಾಗಿ ಆಗುವುದಿಲ್ಲ. ಅಲ್ಲಿಂದ ಶುರುವಾಗುತ್ತೆ ಒಂದೊಂದು ಸರಿ ಮಾಡಬೇಕು ಅಂತ. ಹಾಗೆ ಸರಿ ಮಾಡ್ತವನ್ನ ನಾನು ಅದಕ್ಕೆ ಹೇಳಿದೆ, ಎಷ್ಟು ದೋಷ ಇದ್ದರೂ ದೋಷ ಅಂತ ಗೊತ್ತಾಗದಿದ್ದರೆ ನಾವು ತಿದ್ದಿಕೊಳ್ಳುವುದಿಲ್ಲ. ಅದರಿಂದ ಎಲ್ಲ ಮನೆಯಲ್ಲಿಯೂ ಪೂಜೆ ಆಗುತ್ತೆ, ಆಗಬೇಕು, ಹೂವಾಗುತ್ತೆ, ಏರಿಸಬೇಕು. ಮೊದಲು ಶುರುವಾಗುವ ಮುಂಚೆ, ಪೂಜೆ ಆಗುವ ಮುಂಚೆ ಕೆಟ್ಟ ಶಕ್ತಿಗಳು ಹೊರಗೆ ಹೋಗಲಿಕ್ಕೆ, ಒಳ್ಳೆಯ ಶಕ್ತಿಗಳೊಳಗೆ ಬರಲಿಕ್ಕೆ ಗಂಟೆಯನ್ನು ಬಾರಿಸಬೇಕು. ದೇವಸ್ಥಾನದಲ್ಲಿ ತಪ್ಪಿಲ್ಲದಿದ್ದರೂ ಹೊಡಿತಾರೆ ಹೋಗಿ ಗಂಟೆಗೆ, ಪ್ರಯೋಜನ ಇಲ್ಲ. ಮನೆಯಲ್ಲಿ ಬಾರಿಸ್ತೀರಾ ಕೇಳೋದು ನಾನು. ಮನೆಯಲ್ಲಿ ಶಂಖ ಉತ್ತೀರಾ, ಮನ್ನೆ ಆಗದೆ ದೇವಸ್ಥಾನದಲ್ಲಿ. ಪ್ರಯೋಜನ ಏನು? ದೇವಸ್ಥಾನದಲ್ಲಿ ಏನು ಪ್ರಯೋಜನ ಇಲ್ಲ. ಎಂಥ ಗಂಟೆ ಬಾರಿಸಬೇಕು? ಜ್ಞಾನಾದ್ವಾ ಅಜ್ಞಾನದ ಹೇಳ್ತಾರೆ, ಅಜ್ಞಾನ ಜ್ಞಾನದೋ ವಾಪಿ ಅಂತ. ಕಾಂಸ್ಯ ಗಂಟ ನವಾದಯೇತ್ ಅಂತಾರೆ. ಒಂದೊಮ್ಮೆ ನೀನು ತಿಳಿದೋ ತಿಳಿಯದೆಯೋ ಕಂಚಿನ ಗಂಟೆಯನ್ನು ಬಾರಿಸದೇ ಇದ್ದರೆ ಅಲ್ಲಿ ರಾಕ್ಷಸಾನ ವಸತಿರ್ ಧ್ರುವಂ ಅಂತಾರೆ, ಕೆಟ್ಟವರು ಬಂದು ಕೂತ್ಕೊಳ್ತಾರೆ ಅಂತ. ಈಗ ಯಾರ ಮನೆಯಲ್ಲಿ ಕಂಚಿನ ಗಂಟಾಮಣಿ ಉಂಟು ಹೇಳಿ? ಅಲ್ಲಾಡಿಸುವವರಾದರೆ ಯಾವುದಲ್ಲಾಡಿಸ್ತಾರೆ ಕೇಳಿ? ದೋಷ ಉಂಟಲ್ವ ಕೇಳಿದರೆ ಬಾಯಿ ಮುಚ್ಚಿ ಕೂತ್ಕೊಳ್ತಾರೆ, ಒಪ್ಪುವುದೇ ಇಲ್ಲ, ಯೋಚನೆ ಇಲ್ಲ. ಕೃಷ್ಣ ಅದನ್ನು ಹೇಳಿದ್ದು, ಎಲ್ಲ ಕೆಲಸಗಳು ಮೊದಲು ಶುರುವಾಗುವುದು ದೋಷದಿಂದಲೇ, ಆದರೆ ಸರಿ ಮಾಡಿಕೊಳ್ಳಿಕ್ಕೆ ಇಷ್ಟಪಡೋ ಅಂತಾರೆ. ಅಲ್ಲೇ ನಿಲ್ಲಬೇಡ ನೀನು. ದೋಷವನ್ನು ತಿದ್ದಿಕೊಂಡು ಮುಂದುವರಿಸುವುದು ನಮ್ಮ ಕರ್ಮ ಆಗಬೇಕು. ಅದನ್ನು ಒಪ್ಪಿಕೊಳ್ಳಿಕ್ಕೆ ಎಲ್ಲಿದ್ದೇವೆ ನಾವು ತಯಾರು? ಅದು ಇಲ್ಲ. ಯಾವತ್ತು ನೋಡಿದರೂ ಪಕ್ಕದವರ ಪಾಗಾರ ಹಾರಿಯೇ ಹೂ ಕೊಯ್ದು ದೇವರಿಗೆ ಹಾಕುವುದಾದರೆ ಕಳ್ಳನಾಗಿಯೇ ಪೂಜೆ ಮಾಡೋದ್ರಿಂದ ಪ್ರಯೋಜನ ಏನು? ಕಳ್ಳತನ ಅಂತ ಗೊತ್ತಾದ 100 ಅಪಚಾರದಲ್ಲಿ ಅದು ಸೇರಿದೆ ಅಂತ ಗೊತ್ತಾದಂತ ಬಿಡಲಿಕ್ಕೆ ಯಾಕಾಗೋದಿಲ್ಲ? ಓದಲಿಕ್ಕೆ ಹೋಗುವುದಿಲ್ಲ, 100 ಅಪಚಾರ ಬೇಡ ರೀ, ತಿಳ್ಕೊಂಡ್ರೆ ಕಷ್ಟ ಆಗತ್ತೆ, ಒಂದು ಮಾಡಲಿಕ್ಕಿಲ್ಲ ಆಗತ್ತೆ. ಅದನ್ನೇ ಹೇಳಿದವ, ಎಲ್ಲ ತಪ್ಪುಗಳು ಎಲ್ಲ ಕೆಲಸಗಳು ಶುರುವಾಗುವುದು ತಪ್ಪಿನಿಂದಲೇ. ಸರ್ವಾರಂಭಾಹಿ ದೋಷೇಣ. ಅದು ಭಗವಂತನ ವಿಷಯದಲ್ಲಿ ತುಂಬ ದೋಷ ಅಂತಾರೆ. ಆದರೂ ದೇವರು ಹೇಳ್ತಾನೆ, ದೋಷಕ್ಕೆ ನಾನು ಕಾಣುವುದೇ ಇಲ್ಲ ಅಂತ, ನೋಡುವುದೇ ಇಲ್ಲ. ಪ್ರಾರಂಭ ಮಾತ್ರ ಮಿಚ್ಚಾವ ವಿಷ್ಣು ಧರ್ಮೇನ ನಿಷ್ಫಲ. ಅದಕ್ಕೆ ಸರ್ವಾರಂಭ ಅಂತ ಪೂರ ತೊಡಗಬೇಕು ಅಂತ. ಎಲ್ಲದರ ತೊಡಗುವಿಕೆ ಹೇಳಿದ್ದಲ್ಲ, ತೊಡಗುವುದು ಪೂರ ತೊಡಗಿಬಿಡು. ಎಲ್ಲ ಮಾಡ್ತೇನೆ ಅಂತ ಹೋಗು, ಎಲ್ಲ ತಪ್ಪಾಗಲಿ ಪರವಾಗಿಲ್ಲ. ಬೆಂಕಿ ಅದು ಧೂಮಧ್ವಜ ಲೋಹಿತಾಕ್ಷ ಅಂತ ಅದರ ಕ್ರಮ. ಹೊಗೆ ಏಳದಿದ್ದರೆ ಬೆಂಕಿ ಅಲ್ಲ, ಅದಕ್ಕೆ ಧೂಮಧ್ವಜ, ಧ್ವಜ ಬರಬೇಕು. ಆದ್ದರಿಂದ ಹೊಗೆ ಏಳಬೇಕು ಅಂತಾರೆ, ಹೊಗೆ ಬರಬೇಕು. ದೇವರಿಗೂ ಧೂಪ ತೋರಿಸ್ಲಿಕ್ಕೆ ಉಂಟು, ಧೂಪ ತೋರಿಸು ಹೇಳಿಕೊಂಡು ದೇವರಿಗೆ ಬೆಳಕು ತೋರಿಸುವುದಲ್ಲ, ದೇವರಿಗೆ ಹೊಗೆಯೇ ಬೇಕು, ಧೂಪವೇ ಬರಬೇಕು, ಅದರ ಪರಿಮಳವೇ ಬರಬೇಕು, ಹೊಗೆ ಏಳಬೇಕು. ಲೋಬಾನ ಹಾಕಿ, ತುಪ್ಪ ಹಾಕಿ, ಒದ್ದೆಯನ್ನು ಹಾಕಿ ಬೆಂಕಿಯಲ್ಲಿ ಹೊಗೆಯನ್ನು ಎಬ್ಬಿಸ್ತೇವೆ. ಅದು ಒಂದೊಮ್ಮೆ ಉರಿದು ಬಿಟ್ಟರೆ ಅದು ನಂದಿಸಬೇಕು, ಮತ್ತೆ ಪ್ರಯೋಜನ ಇಲ್ಲ. ದೇವರಿಗೆ ಬೇಕಾದ ಧೂಪ. ಆದ್ದರಿಂದ ಮೊದಲು ಧೂಮಧ್ವಜ. ಬೆಂಕಿ ಬರುವ ಲಕ್ಷಣ ಏನು ಕೇಳಿದರೆ, ಬೆಂಕಿ ಬರುವ ಮುಂಚೆ ಧ್ವಜ ಮೊದಲು ಬರಬೇಕು. ಅದನ್ನು ಧೂಮ ಬರಬೇಕು, ಅಗ್ನಿ ಬರಬೇಕು. ಅದನ್ನು ಕರ್ಮ ಮಾಡುವಾಗ ದೋಷ ಬರುವುದು ತಪ್ಪಲ್ಲ, ದೋಷ ಬರಲಿ. ದೋಷ ಬಂದದ್ರಿಂದ ಕರ್ಮ ಸರಿಯಾಗ್ತದೆ ಎಂದು ಗೊತ್ತಾಗ್ತದೆ. ನಾಳೆಯಿಂದ ದೋಷವನ್ನು ಬರದಂತೆ ಮಾಡ್ತಾನೆ. ಯಾವತ್ತು ಧ್ವಜ ಮಾತ್ರ ಬರೋದಲ್ಲ, ಬೆಂಕಿ ಬೇಕು ನಮಗೆ ಆವತ್ತು ಕೊಡಲಿಕ್ಕೆ. ಅದನ್ನ ಬೆಳಕಿನ ವಸ್ತು ಹಿಂಬದಿಯಲ್ಲಿ ಇದೆ ಅಂದಾಗ ಅದರ ಮುಂಬದಿಯಲ್ಲಿ ದೋಷ ಇರ್ತದೆ, ತಪ್ಪಿಲ್ಲ. ಆದರೆ ದೋಷವನ್ನೇ ಮೆಚ್ಚಬೇಡ, ದೋಷವನ್ನು ತೆಗಿಲಿಕ್ಕೆ ನೋಡು. ಸಹಜಾತ ಕರ್ಮವನ್ನು ಮಾಡುವಾಗ ದೋಷ ಇದ್ದೇ ಇರ್ತದೆ. ಅದು ನನಗೆ ಗೊತ್ತುಂಟ ಅಂತ. ಕೃಷ್ಣನಿಗೆ ಗೊತ್ತಿಲ್ಲದ ಕತೆ ಉಂಟ. ಹುಟ್ಟಿಸಿದವನಿಗೆ ಗೊತ್ತಿಲ್ಲವೋ ಇವನ ಜಾತಿ ಎಷ್ಟು ಕೆಟ್ಟಿದೆ, ಕರ್ಮ ಎಷ್ಟು ಹದವಾಗಿದೆ, ಮಾಡಲಿಕ್ಕೆ ಎಷ್ಟು ಪ್ರಯತ್ನದಲ್ಲಿ ಕಡಿಮೆ ಆಗುತ್ತೆ, ಸೋಮಾರಿತನ ಇದೆ ಅಂತ. ಆದರೆ ಬಿಡುವುದು ಯಾಕೆ ಕೇಳುತ್ತಾನೆ. ಮಂದಾಹ ಸುಮಂದಮತಯ ಮಂದಭಾಗ್ಯ ಉಪದ್ರುತ ಎಲ್ಲ ಉಂಟು ಅಂತಾನೆ. ಸಾಯಲಿಕ್ಕೆ ಹೊರಟಿದ್ದಾನೆ, ತುಂಬ ಸಮಯ ಬದುಕುವುದಿಲ್ಲ, ಮೈಯಲ್ಲಿ ತ್ರಾಣ ಇಲ್ಲ, ಪ್ರಾಯಣ ಅಲ್ಪಾಯುಷಃ ಮರ್ತ್ಯಾಹ. ಕಲಿಯುಗದಲ್ಲಿ ಬೇರೆ ಹುಟ್ಟಿ ಬಂದಿದ್ದಾನೆ, ಬೇರೆ ಯುಗದಲ್ಲಿ ಆದರೆ ಒಟ್ಟಿನವರು ಸೇರಿ ಆದರೂ ಏನಾದರೂ ಮಾಡಿ ಯಾರು ಹೊತ್ಕೊಂಡು ಹೋದಾರು ಅಂತ. ಇಲ್ಲಿ ಪ್ರತಿಯೊಬ್ಬರು ಬೋಳಿಸುವವರೇ ಮುಳುಗಿಸುವವರೇ ಇರುವುದು, ಮತ್ತೆಂದು ಮಾಡೋದು. ಹೌದು ಸ್ವಾಮಿ ಕಲಿಯುಗ ಅಂತಾರೆ, ಹೌದು ನಾವು ಅದೇ ಹೇಳೋದು ಕಲಿಯುಗ, ಅದಕ್ಕೇನು ಮಾಡುವ.
ಕಲೀಲಿಕ್ಕೆ ಉಂಟು, ಸುಮಾರು ಹೇಳಬೇಕು. ಕಲಿಯುಗ ಅಂದರೆ ಉಪಯೋಗ ಆಗಲಿಲ್ಲ. ಹಾಗಾಗಿ ನಾವು ಎಷ್ಟು ಮಂದರಿದ್ದರು, ಬುದ್ಧಿಯಲ್ಲಿ ಕಮ್ಮಿ ಇದ್ದರು, ಬದುಕಿನಲ್ಲಿ ಭಾಗ್ಯದಲ್ಲಿ ಕಡಿಮೆಯಾದರು, ತೊಂದರೆಗಳು 1000 ಇದ್ದರು, ಮುಂದುವರಿಸುವುದು ತಪ್ಪಿಲ್ಲ. ಸಾಯ್ತೇವೆಯಾ? ಇಲ್ಲಲ್ಲ. ಬೇಗ ಸಾಯುವವರೇ ಇರುವುದು ಹೇಳಿಕೊಂಡು ಸಾಯ್ಲಿಕ್ಕೆ ಹೋಗ್ತೇವೆ? ಇಲ್ಲ. ಆದಷ್ಟು ಒದ್ದಾಡ್ತೇವೆ. ಅದೇ ರೀತಿಯಾಗಿ ಕೃಷ್ಣ ಸದೋಷಂ ಅಪಿ ಅಂತ ಹೇಳ್ತಾನೆ. ಅದರಲ್ಲಿ ಪೂರಾ ಮೈ ತುಂಬ ಎಲ್ಲ ಕಡೆಯಲ್ಲಿ ಮಾಡಿದ್ದರೆಲ್ಲ ತಪ್ಪು. ಕೆಲವರಿಗೆ ಕಾಣೋದು ಇಷ್ಟು ಮಾಡೋದಕ್ಕಿಂತ ಸುಮ್ಮನೆ ಇರೋದು ಒಳ್ಳೆಯದು ಅಂತ. ಇಲ್ಲವೇ ಇಲ್ಲ ಅಂತ. ತುಳಸಿ ಬೆಂಗಳೂರಲ್ಲಿ ನೋಡಬೇಕು, ಮೀಲಿಕ್ಕೆ ಹೋಗುವಾಗ ಬಾವಿಯಲ್ಲಿ ನೀರಿರುವುದಿಲ್ಲ, ದೇವರ ಪೂಜೆ ಹೋಗುವಾಗ ತುಳಸಿ ಕೊಡಲಿಕ್ಕೆ ತುಳಸಿ ಇರುವುದಿಲ್ಲ. ಯಾರ ಮನೆಯಲ್ಲಿ, ಪಕ್ಕದ ಮನೆ ತರುವಂತ ಅಲ್ಲಿ ಇಲ್ಲ, ಯಾರ ಮನೆಯಲ್ಲಿ ಇಲ್ಲ. ಎಂತ ಮಾಡುವ ಅಂತ ಕೇಳ್ತಾರೆ ಅವರು. ಅದನ್ನು ಯಾವುದು ಮಾಡಲಿಕ್ಕೆ ಹೋದ್ರೆ ಇಲ್ಲ ಆಗುತ್ತೆ. ಇದ್ದದ್ರಲ್ಲಿ ಆದಷ್ಟು ಉಪಯೋಗ ಮಾಡಿಕೊಳ್ಳಿಕ್ಕೆ ಕಷ್ಟಪಡಬೇಕಂತಾನೆ, ಒಳ್ಳೇದು ಮಾಡಲಿಕ್ಕೆ ಇಷ್ಟಪಡಬೇಕು. ಎಲ್ಲದಕ್ಕೆ ಕಷ್ಟ ಮಾಡುವವರು ನಾವು ಒಂದು ಚಟ್ಟಿ ಮಾಡಿ, ಕೆಂಪು ಮಣ್ಣನ್ನು ತಂದಾಕಿ, ತುಳಸಿ ಗಿಡವನ್ನು ನೆಟ್ಟು, ದಿನ ಆರೈಕೆ ಮಾಡಿ, 1 ತಿಂಗಳು ಬದುಕುತ್ತಾದರೆ ಇನ್ನೊಂದು ಗಿಡವನ್ನು ತನ್ನಿ 2ನೇ ತಿಂಗಳು ಬದುಕುವಂತೆ ಮಾಡಿ, ಅದೊಂದು ಮಾಡುವ. ತಿಂಗಳಿಗೊಂದು ಬದಲಾಯಿಸುವಂತೆ ಮಾಡುವ. ಮಣ್ಣನ್ನು, ಚಟ್ಟಿಯನ್ನು, ನೀರನ್ನು ಹಾಕಿ, ಗೊಬ್ಬರವನ್ನದೆ ಬೇಕಾದ್ದನ್ನು ಇನ್ನೊಬ್ಬರ ಮನೆಯಲ್ಲಿ ನೆರಳಲ್ಲಿ ಇಟ್ಟು ಬರುವ, ಹೋಗಿ ತರುವ. ನಮಗೆ ದಿನ ಜಾಗಿಂಗ್ ಮಾಡಲಿಕ್ಕೆ 5-4 ಕಿಲೋಮೀಟರ್ ಹೋಗಲಿಕ್ಕೆ ತ್ರಾಣ ಇರ್ತದೆ, ಪುರುಸೊತ್ತಿರ್ತದೆ. ತುಳಸಿ ತರಲಿಕ್ಕೆ ಹೋಗುವಾಗ 1-2 ಕಿಲೋಮೀಟರ್ ನಮಗೇನು, ಅದಕ್ಕೋಸ್ಕರ ಹೋಗಿ ಬರುವ. ಹಾಗೆ ಆದಷ್ಟು ಮಾಡಿಕೊಳ್ಳಲಿಕ್ಕೆ. ದೋಷ ಉಂಟು ಹೇಳಿ ಪೂಜೆ ಬಿಡುವುದಲ್ಲ. ಅದಕ್ಕೆ ಅವರು ಹೇಳಿದರು ವರ್ಷಕ್ಕೊಮ್ಮೆ ಪೂಜೆ ಮಾಡೋದಂತೆ. ಊರಿನಲ್ಲಿ ತುಳಸಿಯನ್ನು ತಗೊಂಡು ಹೋಗಿ ವರ್ಷಕ್ಕೊಮ್ಮೆ ದೇವರ ಪೂಜೆ, ಅದಕ್ಕೆ ಯಾವತ್ತೂ ಸಹ ಕಟ್ಟಿ ಇಡುವುದು ಮೇಲೆ, ಅದು ಪ್ರಯೋಜನ ಇಲ್ಲ ಅನ್ನೋದೇ. ಸರ್ವಾರಂಭ ಆಗಿ ದೋಷೇಣ ಧೂಮೇನ ಅಗ್ನಿರಿವಾವೃತ ಅಂತ ಅಗ್ನಿಯ ಪ್ರತೀಕವನ್ನು ಕೊಟ್ಟು, ಅಗ್ನಿ ಇಲ್ಲದೆ ನಮ್ಮ ಬದುಕೇ ಇಲ್ಲ, ಬೆಂಕಿ ಇಲ್ಲದೆ ಊಟ ಇಲ್ಲ. ಪೂರ್ತಿ ದೇಹದೊಳಗೂ ಬೆಂಕಿಯ ವಸ್ತು ಬೇಕು, ಬುಗಿಲೇಳಬೇಕು ಬೆಂಕಿ. ನಿತ್ರಾಣನಲ್ಲಿ ಪ್ರಾಣಾಗ್ನಿ ಇಲ್ಲ ಆದರೆ, ಶಕ್ತಿ ಇಲ್ಲ ಆದರೆ ಸಾಯ್ಲಿಕ್ಕೆ ಹೋಗ್ತಾನೆ. ಆದ್ದರಿಂದ ಹೇಗೆ ಅಗ್ನಿ ಎನ್ನುವುದು ಬದುಕಿಗೆ ಪ್ರಧಾನ ವಸ್ತುವೋ, ಎಲ್ಲ ಪಚನಕ್ಕೆ, ಬದುಕಲಿಕ್ಕೆ, ಮೇಲೆ ಶಾಖಕ್ಕೆ, ಎಲ್ಲಕ್ಕೂ ಅದೇ ರೀತಿಯಾಗಿ ಪ್ರಧಾನವಾದ ವಸ್ತು ಅಂದ ತಕ್ಷಣ ಅಗ್ನಿಯನ್ನು ಕೈ ಹಾಕಿದರೆ ಸುಟ್ಟೋಗುತ್ತೆ. ಉಪಯೋಗಿಸಿಕೊಳ್ಳಲು ಗೊತ್ತಿಲ್ಲದ್ರೆ ಅಡಿ ಹೊತ್ತಿ ಹೋಗುತ್ತೆ, ಅನಾಹುತ ಜಾಸ್ತಿ ಆಗುತ್ತೆ. ಆದರೂ ಉಪಯೋಗಿಸಿಕೊಳ್ಳುವ ನೆಲೆಯಲ್ಲಿ ಉಪಯೋಗಿಸಿಕೊಳ್ಳುವಂತೆ ನಾವೆಲ್ಲ ಕರ್ಮವನ್ನು ದೋಷ ಇದ್ದರೂ ಮಾಡುವುದು ಬಿಡಬಾರದು ಅಂತ ಹೇಳಿ ಕೃಷ್ಣ ಇತರರ ಕರ್ಮ ಮಾಡುವುದಕ್ಕೆ ಪೂರಾ ವಿರೋಧವನ್ನು ಹೇಳಿ, ದೋಷ ಇದ್ದರೂ ಮಾಡಿದ್ದಕ್ಕೆ ಬೆಲೆ ಕೊಡ್ತೇನೆ, ದೋಷ ಇಲ್ಲದ್ದಕ್ಕೆ ಮಾಡಿದ್ದಕ್ಕೆ ನಾನು ಪಾಪ ನೀಡುತ್ತೇನೆ ಎನ್ನುವ ಮೂಲಕ, ಅದನ್ನು ಎಚ್ಚರಿಸುವ ಮೂಲಕ ಯಾವುದನ್ನು ಇತರರದ್ದು ಮಾಡಲಿಕ್ಕಿಲ್ಲ. ಇಲ್ಲೇ ಬೇಕಾದಷ್ಟು ಇದೆಲ್ಲವ ಎನ್ನುವ ಅವನ ವಿಷಯ. ಇಲ್ಲೇ ಉಂಟಲ್ಲ, ಎಷ್ಟು ತಪ್ಪಿದ್ರೂ ಇಲ್ಲಿರುವಾಗ ನೀನು ಇನ್ನೊಂದಕ್ಕೆ ಯಾಕೆ ಹೋಗಬೇಕು? ಸೃಷ್ಟಿ ನನ್ನದು, ನನ್ನನ್ನು ನಾನು ಇಟ್ಟಂತೆ ನೀನಿದ್ದರೆ ನಿನಗೆ ಕೊಡುವಂಥದ್ದನ್ನು ಕೊಡ್ತೇನೆ ಎನ್ನುವ ಸಿದ್ಧಿಗೆ ಬಹಳ ಸುಂದರವಾದ ಒಂದು ಕರ್ಮ ಫಲದ ಬಗ್ಗೆ ಕರ್ಮದ ಚೌಕಟ್ಟನ್ನು ಇತಿಮಿತಿಗೊಳಿಸುವ ಒಂದು ಕೃಷ್ಣನ ಇರಾದು. ಶ್ರೀಕೃಷ್ಣಾರ್ಪಣಮಸ್ತು. ನಾರ್ಪಣಮಸ್ತು. 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 ನಾರ್ಪಣಮಸ್ತು.